ಬಸವಾ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. 5 ಜೂನ್ 2024 ವಿಶ್ವ ಪರಿಸರ ದಿನಾಚರಣೆ ಎಂದು ಜಗತ್ತಿನಾದ್ಯಂತ ಆಚರಣೆಗೊಳ್ಳುತ್ತಾ ಇದೆ. ಈ ದಿನವನ್ನು 72ನೇ ಇಸವಿಯಲ್ಲಿ ಸ್ಟಾಕ್ಹೋಮ್ನಲ್ಲಿ ಪರಿಸರದ ಹಿನ್ನೆಲೆಯಲ್ಲಿ ಮಾನವೀಯತೆಯ ಹಿನ್ನೆಲೆಯಲ್ಲಿ ಇಟ್ಕೊಂಡು ಈ ರೀತಿಯ ಒಂದು ಪರಿಸರ ದಿನಾಚರಣೆಯನ್ನು ಆಚರಿಸಿ ತನ್ಮೂಲಕ ಎಲ್ಲರಲ್ಲೂ ಪರಿಸರದ ಬಗ್ಗೆ, ಸೃಷ್ಟಿಯ ಬಗ್ಗೆ, ನಮ್ಮ ಭವಿಷ್ಯದ ಬಗ್ಗೆ ಎಲ್ಲರನ್ನೂ ಜಾಗೃತ ಮಾಡಿ ತನ್ಮೂಲಕ ಸೃಷ್ಟಿಯನ್ನು ಉಳಿಸ್ತಕ್ಕಂಥ ಪ್ರಯತ್ನಗಳನ್ನು ನಡೀಲಿ ಅನ್ನೋದಕ್ಕಾಗಿ ವಿಶ್ವಸಂಸ್ಥೆ ತೆಗೆದುಕೊಂಡ ನಿರ್ಣಯ. ವಿಶ್ವಸಂಸ್ಥೆಯ ನಿರ್ಣಯಗಳಿಗೆ ಬದ್ಧವಾಗಿರುವ ನಾವೆಲ್ಲರೂ ಕೂಡ ಅದನ್ನು ಗಂಭೀರವಾಗಿ ನೋಡಿ ಇದರ ಹಿನ್ನೆಲೆಯಲ್ಲಿ 12ನೇ ಶತಮಾನದ ಶರಣರು ಎಲ್ಲಾದರೂ ಈ ಪರಿಸರದ ಬಗ್ಗೆ ಮಾತನಾಡ್ತಾರ, ಯಾವ ರೀತಿ ಉಲ್ಲೇಖ ಮಾಡ್ತಾರೆ, ಇದನ್ನೆಲ್ಲವನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಇಲ್ಲಿ ಮನುಷ್ಯತ್ವದ ಒಂದು ಉಳಿವಿಗಾಗಿ ಪರಿಸರ ದಿನಾಚರಣೆ ಎನ್ನುವುದು ಅತ್ಯಂತ ಮುಖ್ಯವಾದ ವಿಷಯ. ಇದನ್ನು ಅಲ್ಲಮ ಪ್ರಭುಗಳು ತಮ್ಮ ಒಂದು ವಚನದಲ್ಲಿ ಕೆಂಡದ ಮಳೆ ಕರೆವಲ್ಲಿ ಉದಕವಾಗಿರಬೇಕು. ಪ್ರೇಕ್ಷಕರೆಲ್ಲರೂ ಇದನ್ನು ಗಂಭೀರವಾಗಿ ಗಮನಿಸಬೇಕು. ಅಲ್ಲಮ ಪ್ರಭುಗಳು ಇಂಥ ಒಂದು ಭವಿಷ್ಯತ್ತಿನ ಸಂದರ್ಭವನ್ನು ನೆನಪಿಸ್ಕೋತಾ ಇದ್ದಾರೆ. ಇಂಥ ಒಂದು ಸಂದರ್ಭ ಬರ್ಬೋದು. ಉದಾಹರಣೆಗೆ ಕೆಂಡದ ಮಳೆ ಕರೆವಲ್ಲಿ ಉದಕವಾಗಿರಬೇಕು. ಇವತ್ತು ನೀವು ಪ್ಯಾಲೆಸ್ಟೈನು ಅಲ್ಲೆಲ್ಲ ಯುಕ್ರೇನು ನೋಡಿದ್ರೆ ಕೆಂಡದ ಮಳೆನೇ ಇರುತ್ತೆ, ಮೇಲಿಂದ ಅವೆಲ್ಲ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಈಗ ಮನುಷ್ಯರು ಹೋಗಬೇಕಾದದ್ದು ಇಲ್ಲ, ಅಂಥ ಒಂದು ವ್ಯವಸ್ಥೆಯನ್ನು ಡ್ರೋನ್ ಅಂತ ಮಾಡಿಬಿಟ್ಟಿದ್ದಾರೆ. ಆ ಡ್ರೋನ್ ಬರುತ್ತೆ, ಒಂದು ದೊಡ್ಡ ಕಟ್ಟಡವನ್ನು ಹಾಳು ಮಾಡಿ ಹೊರಟೋಗುತ್ತೆ.
ಇದು ಬಹುಶಃ ಅಲ್ಲಮರಿಗೆ ದೂರದೃಷ್ಟಿಯಲ್ಲಿ ಕೆಂಡದ ಮಳೆ ಕರವಲ್ಲಿ ಉದಕವಾಗಿರಬೇಕು, ಜಲಪ್ರಳಯವಾದಲ್ಲಿ ವಾಯುವಿನಂತಿರಬೇಕು. ಈಗಂತೂ ನೋಡ್ತಾ ಇದ್ದೀವಿ ಅತಿವೃಷ್ಟಿಯಿಂದ ಊರೇ ಕೊಚ್ಕೊಂಡು ಹೋಗ್ತಾ ಇವೆ. ಈಗಂತೂ ನಮಗೆ ಟೆಲಿವಿಷನ್ ಮಾಧ್ಯಮ ಇರೋದರಿಂದ ತನ್ಮೂಲಕ ನಾವು ನೋಡಿ ನಮಗೆ ಒಂಥರ ಬದುಕು ಇಷ್ಟೇನಾ ಅನಿಸುವಷ್ಟು ಮಟ್ಟಿಗೆ ಭಯವಾಗ್ತಾ ಇದೆ. ದೊಡ್ಡ ದೊಡ್ಡ ಊರುಗಳೇ ಸರ್ವನಾಶವಾಗಿ ಹೋಗ್ತವೆ. ಇದಕ್ಕೆ ಜಲಪ್ರಳಯವಾದಲ್ಲಿ ವಾಯುವಿನಂತಿರಬೇಕು, ಮಹಾಪ್ರಳಯವಾದಲ್ಲಿ ಆಕಾಶದಂತಿರಬೇಕಿನ್ನ. ನಿಜಕ್ಕೂ ಒಂದು ಸೃಷ್ಟಿನೇ ಅಳ್ಳಾಡೋಕೆ ಶುರು ಮಾಡಿದ್ರೆ, ಇತ್ತೀಚೆಗೆ ಇದರಲ್ಲಿ ಇಂಡೋನೇಷ್ಯಾದಲ್ಲಿ ಹಾಗೆ ಜಪಾನ್ನಲ್ಲಿ ಮೇಲಿಂದ ಮೇಲೆ ಇಂಥ ಮಹಾಪ್ರಳಯಗಳು ಆಗುತ್ತಾನೆ ಇರ್ತವೆ. ಆದರೆ ಅದಕ್ಕೂ ಮನುಷ್ಯ ತನ್ನ ಶಕ್ತಿಯನ್ನು ವಿಚಾರ ಪ್ರಜ್ಞೆಯನ್ನು ಜಾಗೃತ ಮಾಡಿಕೊಂಡು ಅರಿವಿನಿಂದ ಇರಬೇಕಾಗ್ತದೆ. ಇದು ಸೃಷ್ಟಿಯ ಪರಿಸರದ ಆಗ್ತಕ್ಕಂಥ ಸಂದರ್ಭಗಳನ್ನು ಇದನ್ನೆಲ್ಲ ಶರಣರು ಗಮನಿಸೋದು. ಕೊನೆಗೆ ಜಗತ್ ಪ್ರಳಯವಾದಲ್ಲಿ ತನ್ನ ಬಿಡಬೇಕು, ಗುಹೇಶ್ವರನೆಂಬ ಲಿಂಗ ತಾನಾಗಿರಬೇಕು. ಯಾಕೆ ಹಿಂಗೆ ಹೇಳ್ತಾರೆ ಅಂದರೆ ನಾನು ಬಿಡಬೇಕು ಅಂದರೆ ಸೋತ್ ಹೋಗಬೇಕು ಅಂತಲ್ಲ ಅರ್ಥ. ಇಲ್ಲಿ ಮೂಲ ತತ್ವಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ನೀನು ಎಲ್ಲಿಂದ ಬಂದಿದೀಯಾ, ಪರಿಸರ ಮತ್ತು ನಿನ್ನ ಮನುಷ್ಯತ್ವ ಎಲ್ಲಿಗೊಂದು ಕನೆಕ್ಟ್ ಆಗಿದೆ. ಈ ಸಂದರ್ಭವನ್ನು ನೋಡಿದಾಗ ಜಗತ್ ಪ್ರಳಯವಾದಲ್ಲಿ ತನ್ನ ಬಿಡಬೇಕು, ಗುಹೇಶ್ವರ ಲಿಂಗವೆಂಬ ತನ್ನ ಮೂಲ ಸ್ವರೂಪ ಲಿಂಗವೇ ತಾನಾಗಿರಬೇಕು. ಯಾವ ಸ್ವರೂಪದಿಂದ ಬಂದಿದೆಯಾ ಆ ಸ್ವರೂಪಕ್ಕೆ ಹೋಗೋದಕ್ಕೆ ನಿನ್ನ ಪೂರ್ವ ಸಿದ್ಧತೆ ಇರಲಿ ಅನ್ನೋ ಒಂದು ಅಲ್ಲಮರ ವಚನ. ಇಷ್ಟು ಈ ಪರಿಸರದ ಬಗ್ಗೆ ಇದಕ್ಕಿಂತ ಒಬ್ಬ ವ್ಯಕ್ತಿ ಬರೆಯೋದಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಇಲ್ಲಿ ಕೊನೆಯ ಸಾಲು ಗುಹೇಶ್ವರನೆಂಬ ಲಿಂಗ ತಾನಾಗಿರಬೇಕು ಅಂದರೆ ವ್ಯಕ್ತಿತ್ವ, ಒಬ್ಬ ಮನುಷ್ಯ ಎಲ್ಲಿಂದ ಆರಂಭ ಆಯಿತು. ಈಗ ಪರಿಸರ ಉಳಿಸೋದಾಯ್ತು, ಮನುಷ್ಯತ್ವವನ್ನು ಉಳಿಸೋದಾಯ್ತು, ಮನುಷ್ಯನ ಆರಂಭ ಎಲ್ಲಾಯಿತು. ಇದನ್ನ ಅರ್ಥ ಮಾಡಿಕೊಂಡ್ರೆ ಇವತ್ತು ಪರಿಸರ ದಿನಾಚರಣೆಯ ಅನಿವಾರ್ಯತೆ ನಮಗೆ ಗೊತ್ತಾಗ್ತದೆ. ಒಂದು ಬಸವಣ್ಣನವರ ವಚನದಲ್ಲಿ ಆದಿ ಅನಾದಿಗಳಿಲ್ಲದಂದು, ಏನು ಆದಿನೂ ಇಲ್ಲ ಅನಾದಿನೂ ಇಲ್ಲ, ಆದಿ ಅನಾದಿಗಳಿಲ್ಲದಂದು, ಹಮ್ಮು ಬಿಮ್ಮುಗಳಿಲ್ಲದಂದು, ಸುರಾಳ ನಿರಾಳವಿಲ್ಲದಂದು, ಸಕಲ ಚರಾಚರ ರಚನೆಗೆ ಬಾರದಂತು. ಸಕಲ ಚರಾಚರ ರಚನೆಗೆ ಬಾರದಂದು ಯಾರು ಉತ್ಸಿದ್ರು? ಶರಣನು ಉದಯಿಸಿದನಂದು. ಇಲ್ಲಿ ಶರಣ ಯಾರು? ಲಿಂಗ. ಈ ಮಹಾಲಿಂಗದ ಸ್ಥಿತಿಯನ್ನು ಎಷ್ಟು ಅದ್ಭುತವಾಗಿ ಬಸವಣ್ಣನವರು ಅಲ್ಲಿ ಈಗ ಬಿಗ್ ಬ್ಯಾಂಗ್ ಥಿಯರಿ ಏನೇನೋ ಹೊಸದಾಗಿ ಮಾತಾಡ್ತೇವೆ. ಆ ಬಿಗ್ ಬ್ಯಾಂಗ್ ಥಿಯರಿಗಿಂತನೂ ಮೊದಲು ಯಾವುದೋ ಒಂದು ಮಹಾಚೈತನ್ಯ ಮಹಾಲಿಂಗ ಸ್ವರೂಪದಲ್ಲಿ ಇತ್ತು. ಮಹಾಲಿಂಗ ಸ್ವರೂಪದಿಂದ ಅದು ಮುಂದೆ ಬಂದು ವಿಕಾಸ ಆಗ್ತಾ ಪರಿಸರದ ರೂಪದಲ್ಲಿ ಬೆಳೀತಾ ಬಂತು. ಬರೀ ಮನುಷ್ಯ ಅಂತಲ್ಲ, ಗಿಡ ಮೃಗಗಳು ಎಲ್ಲವೂ ಸಕಲ ಚರಾಚರಗಳು ಬೆಳೀತಾ ಬಂದಿದ್ದು ಆ ಮೂಲಲಿಂಗದಿಂದ. ಅದನ್ನು ಅಲ್ಲಮರಲ್ಲಿ ಹೇಳದಾಗ್ತಾ ಇದ್ದಾರೆ. ಜಗತ್ ಪ್ರಳಯವಾದಲ್ಲಿ ತನ್ನ ಬಿಡಬೇಕು, ಮೂಲ ಮಹಾಲಿಂಗಕ್ಕೆ ನೀನು ಹೋಗಬೇಕು ಅನ್ನೋದು ಎಚ್ಚರ. ಅದರ ಪ್ರತಿದಿನವೂ ಕೂಡ ಬಸವ ತತ್ವದಲ್ಲಿ ಸಾಕ್ತಕ್ಕಂಥ ನಾವೆಲ್ಲರೂ ಲಿಂಗ ಯೋಗವನ್ನು ಯಾಕೆ ಮಾಡಬೇಕು? ಇಂಥ ಸ್ಥಿತಿಯನ್ನ ಮುಂಜಾನೆ ಸಂಜೆ ಪ್ರತಿನಿತ್ಯ ಈ ಸ್ಥಿತಿಯನ್ನು ಅನುಭವಿಸ್ಬೇಕಾಗ್ತದೆ. ಅಂದ್ರೆ ನಾನು ಲಿಂಗಕ್ಕೆ ಹೋಗ್ತಕ್ಕಂಥ ವಿಶೇಷವನ್ನ ಕಲಿಸ್ಕೊಡ್ತಾ ಹೋಗ್ತಾರೆ. ಹೀಗೆ ಶರಣರ ವಚನಗಳಲ್ಲಿ ಇನ್ನ ಅನೇಕ ವಿಧ. ಅಲ್ಲಮ ಪ್ರಭುಗಳು ಒಂದು ಕಡೆ, ಮತ್ತೊಂದು ಕಡೆ ಅಂಡಜ ಒಡೆಯದರಿಂದ ಮುನ್ನ, ದ್ವೀಪವಿಲ್ಲದ ಮುನ್ನ, ಅನಲ ಪವನರಿಲ್ಲದ ಮುನ್ನ, ರವಿಚಂದ್ರರಿಲ್ಲದ ಮುನ್ನ, ಗುಹೇಶ್ವರ ಲಿಂಗ ಅಲ್ಲಿಂದ ಮುನ್ನ. ಅಂದ್ರೆ ಮೂಲ ಅಖಂಡ ಚೈತನ್ಯ ಶಕ್ತಿ ಅದರ ಒಂದು ಕಣವಾಗಿ ನಾನು ಇಲ್ಲಿ ಬಂದಿದ್ದೀನಿ ಅಷ್ಟೇನೆ. ಅದಕ್ಕೂ ಮತ್ತೆ ನಾನು ಯಾವಾಗಲೂ ಹೇಳ್ತಕ್ಕಂಥ ವಚನ ಜಗದಗಲ ಮುಗಿಲಗಲ ಮಿಗಿಯಗಲ. ಏನಿದು? ಎಲ್ಲಿಂದ ಬಂದೆ? ಕೊನೆಗೆ ಅಂತ್ಯದಲ್ಲಿ ಅವರು ಆ ಲಿಂಗ ತಾನಾಗಿರ್ಬೇಕು ಅನ್ನೋ ಮಾತಿನಲ್ಲಿ, ಹಾಗಾದ್ರೆ ಮೂಲ ಲಿಂಗದ ಸ್ವರೂಪ ಏನು? ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ಸ್ವಲ್ಪ ಇದು ವಚನ ಅಂತ ಹೇಳಿ ಸುಮ್ಮನೆ ಸುಂದರವಾಗಿ ಹಾಡೋದಾಗ್ಲಿ, ಸುಂದರವಾಗಿ ಭಾಷಣ ಮಾಡೋದಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ಅತ್ತ ನಿನ್ನ ಶ್ರೀಚರಣ. ನೋಡಿ, ಅದೆಲ್ಲ ಎಂಟೈರ್ ಎನ್ವೈರನ್ಮೆಂಟ್ ಅದೆಲ್ಲವೂ ಬಂದು ಹೋಗ್ತದೆ ಇಲ್ಲಿ.
ಪಾತಾಳದಿಂದ ಅತ್ತತ್ತ ನಿನ್ನ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿನ್ನ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಅಂದರೆ ಆ ಅಖಂಡ ಚೈತನ್ಯ ಶಕ್ತಿ ಯಾವುದನ್ನು ನಾವು ಬ್ರಹ್ಮಾಂಡ ಅಂತ ಕರಿಬಹುದೋ, ಆ ಶಬ್ದವು ಸಣ್ಣದಾಗ್ತದೆ, ಏನು ಕೂಡ ಆ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಆ ಮಹಾ ಚೈತನ್ಯ ನನ್ನ ಒಳಗೆ ಚುಳುಕಾಗಿ ಪಿಂಡಾಂಡವಾದ ಲಿಂಗವನ್ನ ಅಥವಾ ಮಹಾಲಿಂಗದ ಸ್ವರೂಪವನ್ನ ಇಷ್ಟಲಿಂಗದ ಮೂಲಕ ನಾನು ಪ್ರತಿನಿತ್ಯ ಸಾಧನೆ ಮಾಡ್ತಾ ಮಾಡ್ತಾ ಮತ್ತೆ ಬ್ರಹ್ಮಾಂಡದ ಎತ್ತರಕ್ಕೆ ಹೋಗ್ತೇನೆ. ನೋಡಿ, ಇದು ಶರಣರ ಪರಿಸರದ ಹಿನ್ನೆಲೆ. ಸುಮ್ಮನೆ ಇವತ್ತಿನ ಕಾರ್ಯಕ್ರಮದಲ್ಲೊಂದು ಹೂವಿನ ಕುಂಡ ಇಡ್ತಾರೆ, ಉದ್ಘಾಟನೆ ಇವತ್ತು ಅಂತೇಳಿ ಪರಿಸರ ದಿನಾಚರಣೆ, ಒಬ್ರಿಗೊಬ್ರು ಹಾರ ಹಾಕೋತಾರೆ, ಒಬ್ರಿಗೊಬ್ರು ಹೊಗಳ್ತಾರೆ, ಅದಕ್ಕೊಂದು ನೀರು ಹಾಕ್ತಾರೆ, ಮುಗೀತು. ಆ ಪಾಟ್ ಅಲ್ಲೇ ಬಿದ್ದದು ಒಣಗೋಗಿರುತ್ತೆ, ಯಾವನಿಗೂ ಗೊತ್ತೂ ಇರಲ್ಲ. ಇದು ವಾಸ್ತವ. ಇಷ್ಟು ಔಪಚಾರಿಕವಾದ ಪರಿಸರ ದಿನಾಚರಣೆ ಮಾಡಿ ಏನೂ ಉಪಯೋಗ ಇಲ್ಲ. ಅದರ ಮೂಲ ಅರ್ಥ ಮಾಡ್ಕೋಬೇಕಾಗ್ತದೆ ನಾವು. ವಿ ಹ್ಯಾವ್ ಟು ರಿಯಲಿ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್. ಯುನೈಟೆಡ್ ನೇಷನ್ಸ್ಗೂ ಕೂಡ ಇವರ ಶರಣರ ಎತ್ತರಕ್ಕೆ ನೋಡೋಕ್ಕಾಗಿಲ್ಲ ಅನ್ಸುತ್ತೆ ನನಗೆ. ಆದರೂ ವಿಶ್ವಸಂಸ್ಥೆ ಪ್ರತಿಯೊಬ್ಬ ಮನುಷ್ಯನ ಹಿನ್ನೆಲೆಯನ್ನಿಟ್ಕೊಂಡು ಯಾಕೆ ನಾವು ಪರಿಸರವನ್ನು ಉಳಿಸ್ಬೇಕು, ಯಾಕೆ ಪರಿಸರದ ಮೂಲಕ ನಮ್ಮ ಭವಿಷ್ಯವನ್ನು ನಾವು ಬರೀಬೇಕು. ಇಡೀ ಸೃಷ್ಟಿಯ ಭವಿಷ್ಯ ನಮ್ಮ ಭವಿಷ್ಯ. ಅದಕ್ಕಾಗಿ ಇಡೀ ಭೂಮಿ ಏನಿದೆ ನನ್ನ ಭೂಮಿ ಅಂತ ಎಚ್ಚರ ಇರಬೇಕು ನನಗೆ. ಅದನ್ನು ಹಾಳು ಮಾಡುವಾಗ ಅದೇನೋ ಬಿಸಾಕ್ತೇವೆ, ಏನೇನೋ ಮಾಡ್ತೀವಿ, ಅದರ ಜೊತೆ ಕಂಡಲ್ಲಿ ಬೋರ್ವೆಲ್ಗಳಾಗ್ತೇವೆ, ಹೇಳೋರಿಲ್ಲ ಕೇಳೋರಿಲ್ಲ. ಸೃಷ್ಟಿಗೆ ಎಷ್ಟು ನೋವಾಗ್ತಾ ಇದೆ, ಅದು ನನ್ನ ಭೂಮಿ, ನನ್ನ ದೇಹ, ಅದಕ್ಕೆ ನಾನು ಹೋಲ. ಈಗ ನಿಮ್ಮ ಕಾಲಲ್ಲಿ ಒಂದು ತೂತಾಕೊಳ್ಳಿ ನೋಡೋಣ, ಆಗುತ್ತಾ? ಸಾಧ್ಯವೇ ಇಲ್ಲ. ಹಾಗಾದ್ರೆ ಆ ನನ್ನ ಭೂಮಿಗೆ ಎಷ್ಟು ನೋವಾಗ್ತಿರ್ಬೇಕು. ಈ ಶರಣ ಸಂಸ್ಕೃತಿ ಹಿನ್ನೆಲೆಯಲ್ಲಿ ವಿಚಾರಗಳನ್ನು ಮಾಡ್ತಾ ಹೋದ್ರೆ ಬಹುಶಃ ನಾವೆಲ್ಲಿ ಅದರಲ್ಲಿ ಏನು ಒಂದು ಚೈತನ್ಯ ಇಲ್ಲ ಅನ್ನೋದಕ್ಕೂ ಕೂಡ ಹಾವು ಸಾಯಬಾರದು, ಕೋಲಿಗೆ ನೋವು ಆಗಬಾರದು ಕೂಡ ಸಂಗಮ ದೇವ. ಇದು ವಚನ. ಹಾವು ಸಾಯ್ಕೂಡದಂತೆ ಕೋಲಿಗೆ ನೋವಾಗಬಾರದು. ಅಂದ್ರೆ ಕೋಲಿನಲ್ಲಿಯೂ ಕೂಡ ಬಸವಣ್ಣ ಅಮೂಲ್ಯ ಚೈತನ್ಯದ ಒಂದು ಅಂಶವನ್ನು ನೋಡ್ತಾರೆ, ಅದಕ್ಕೂ ನೋವಾಗಬಾರದು. ಇದನ್ನೆಲ್ಲ ಇವತ್ತು ಈ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಬಸವ ಸಮಿತಿ ಇದನ್ನು ಉದ್ದೇಶಪೂರ್ವಕವಾಗಿ ಪ್ರತಿನಿತ್ಯ ನಾವು ವಚನಗಳನ್ನ ಅದನ್ನ ಸಾಕಷ್ಟು ಕಾರ್ಯಕ್ರಮ ಸುಮಾರು 2019ರಿಂದ ಮಾಡ್ತಾನೆ ಬರ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಅರಿವು ಜಾಗೃತವಾಗಲಿ, ಶರಣ ಪ್ರಜ್ಞೆ ಜಾಗೃತವಾಗಲಿ, ಬಸವ ಪ್ರಜ್ಞೆ ಜಾಗೃತವಾಗಲಿ, ಲಿಂಗ ಪ್ರಜ್ಞೆ ಜಾಗೃತವಾಗಲಿ ಅನ್ನೋದೇ ನಮ್ಮ ಉದ್ದೇಶ ಹೊರತಾಗಿ ನಾನಿಷ್ಟು ಕಾರ್ಯಕ್ರಮ ಮಾಡಿದೆ ಅಂತ ಹೇಳಿ ಅಭಿಮಾನಕ್ಕೆ ನಾನು ಬೆನ್ನು ತಟ್ಕೊಳ್ಳೋಕೆ ನಾವು ಮಾಡಲ್ಲ. ಇದು ಬಸವ ಸಮಿತಿಯ ಸ್ವಚ್ಛವಾದ ನಿಲುವು. ಯಾವುದೋ ಒಂದು ರಾಷ್ಟ್ರೀಯ ಪುರಸ್ಕಾರಗಳಿಗೆ ಭಾಜನರಾಗಬೇಕು ಅಂತ ನಾವು ಮಾಡೋದಿಲ್ಲ. ಬಸವಣ್ಣ ಮತ್ತು ಶರಣರು ಅವರು ಮಾಡಿದ ಒಂದು ಅದ್ಭುತವಾದ ಕಾರ್ಯಗಳನ್ನು ಜಗತ್ತಿಗೆ ಬಿಂಬಿಸಬೇಕಾದಂಥ, ಈಗ ನಾವು ನಿಮ್ಮ ಜೊತೆ ಮಾತನಾಡ್ತೀವಿ, ಈ ಕ್ಷಣದಲ್ಲಿ ನೀವು 100 ಜನ ನೋಡ್ತಿರ್ಬೋದು. 100 ಜನ ಇದನ್ನ ಮತ್ತೆ ಪ್ರತಿಕ್ರಿಯಿಸ್ತಾ ಹೋಗ್ಬೇಕು, ಇನ್ನೊಬ್ಬರ ಜೊತೆ ಚರ್ಚೆ ಮಾಡ್ತಾ ಹೋಗ್ಬೇಕು, ವಚನಗಳನ್ನು ಆಧರಿಸ್ತಾ. ಇದು ವಿಶ್ವವಿದ್ಯಾಲಯ ಅಂದ್ರೆ ಶಾಲೆಗೆ ಗಂಟೆ ಹೊಡೆದಾಗ ಹೋಗಿ ಶಾಲೆ ಗಂಟೆ ಹೊಡೆದ ಮೇಲೆ ಓದೋದು ಮುಗಿಸೋದಲ್ಲ. ಪ್ರತಿ ಕ್ಷಣಕ್ಕೂ ಕೂಡ ಇದನ್ನು ನಾವು ಅಧ್ಯಯನಶೀಲರಾಗಿ ಇದು ಚರ್ಚೆ ಮನೆಯಲ್ಲೇ. ಅನುಭವ ಮಂಟಪ ಅಂದ್ರೆ 600 ಕೋಟಿ ಅನುಭವ ಮಂಟಪ ಕಟ್ಟಬೇಕಾಗಿಲ್ಲ, ನಮ್ಮ ಮನೆಯಲ್ಲೇನೆ 10 ಜನ ಕೂತು ಇಂದು ಚರ್ಚೆ ಆಗಿದ್ದೇ ಆದರೆ ಬಹುಶಃ ಇದು ಏನು ನಮ್ಮ ಬಸವ ಸಮಿತಿಯ ಸಂಕಲ್ಪ ಇದೆ, ಬಸವ ಪ್ರಜ್ಞೆ, ವಚನ ಪ್ರಜ್ಞೆ, ಲಿಂಗ ಪ್ರಜ್ಞೆಯನ್ನು ಜಾಗೃತ ಮಾಡುವ ಒಂದು ಅವಕಾಶ ಏನಿದೆ. ಹೀಗೆ ಅನೇಕ ವಚನಗಳಿವೆ ಸೃಷ್ಟಿಯ ಆರಂಭಕ್ಕೆ, ಹಾಗೆ ಸೃಷ್ಟಿಯ ಮುಂದುವರಿಕೆಗೂ ಕೂಡ. ಮನುಷ್ಯತ್ವಕ್ಕಂತೂ ನಾವು ಅದರ ಬಗ್ಗೆ ಮಾತನಾಡೋದೇ ಬೇಡ. ಇತ್ತೀಚೆಗೆ ನನಗೆ ಬಸವ ಜಯಂತಿಯ ದಿನ ಮುಂಜಾನೆ 6 ಗಂಟೆಗೆ ಒಂದು ಮೆಸೇಜ್ ಬಂತು. ಅನೇಕ ಬಸವ ಜಯಂತಿ ಶುಭಾಶಯಗಳು ಬಂದವು. ಆದರೆ ಒಬ್ಬ ಹಿರಿಯ ವಿದ್ವಾಂಸರು ನನಗೊಂದು ಸಂದೇಶವನ್ನು ಕಳಿಸಿದ್ರು. ಬಸವ ಜಯಂತಿ ಅಂತ ನೀವು ಆಚರಣೆ ಮಾಡಿ ಕೈ ಬಿಡೋದಲ್ಲ, ಇದು ಮಾನವೀಯತೆಯ ಹಬ್ಬ ಅಂತ. ನಾ ಇದನ್ನ ನೋಡ್ಬೇಕು ತಾವು. ಮಾನವೀಯತೆಯ ಹಬ್ಬ. ಬಸವ ಜಯಂತಿ ಅಂದ್ರೆ ಮಾನವೀಯತೆ ಹಬ್ಬ ಅಂದ್ರೆ ಮಾನವೀಯತೆ, ನಾನು ಸೃಷ್ಟಿಯ ಒಂದು ಭಾಗ.
ನಾನು ಬೇರೆ ಅಲ್ಲ, ಪರಿಸರ ಬೇರೆ ಅಲ್ಲ. ಪರಿಸರ ಬೇರೆ ಅಲ್ಲ. ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ, ಪರಿಸರ ಬೇರೆ, ನಾನು ಬೇರೆ. ನಾವು ಬೇರೆ ಅಂತ. ಹೌದು. ಇಲ್ಲಿ ಇಡೀ ಪೃಥ್ವಿಯೇ ನಾನು, ಪೃಥ್ವಿಯ ಭಾಗವನ್ನು ನಾನು. ಅದನ್ನ ಹಾಳು ಮಾಡುವ ಅಧಿಕಾರ ನಿನಗೆ. ನಿನ್ನ ಆರೋಗ್ಯ ನೀನ್ ಕೆಡಿಸ್ಕೊಳಕ್ ಸಾಧ್ಯ ಇದೆಯಾ ಸರ್? ನಿಜ ಇಲ್ಲ, ಯಾವ ಕಾರಣಕ್ಕೂ ಇಲ್ಲ. ನಾನೇ ಕೆಡಿಸ್ಕೊತೀನ? ಹಾಗಾದ್ರೆ ಪರಿಸರವನ್ನು ಯಾಕೆ ಉಳಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಬಸವ ಸಮಿತಿಯ ಜನರಲ್ ಸೆಕ್ರೆಟರಿ ಅವರಾದ ಡಾಕ್ಟರ್ ಪ್ರಭಾಶಂಕರ್ ಪ್ರೇಮಿ ಅವರು ನಮ್ಮ ಜೊತೆ ಇದ್ದಾರೆ. ಬಹುಶಃ ಅವ್ರ ಎದುರಿಗೆ ನಾನು ಸಣ್ಣವನು. ಕಳೆದ 30 ವರ್ಷಗಳಿಂದ ನಮ್ಮ ಬಸವ ಸಮಿತಿಯ ಹಿಂದಿ ವಿಭಾಗದ ನಿರ್ದೇಶಕರಾಗಿ ಸಾಕಷ್ಟು ಉತ್ತರ ಭಾರತಕ್ಕೆಲ್ಲ ಏನಾದರೂ ಹಿಂದಿ ಅನ್ನೋ ಒಂದು ಭಾಷೆಯಲ್ಲಿ ವಚನಗಳು ಹೋಗಿದ್ರೆ ಈ ಪುಣ್ಯಾತ್ಮರಿಂದ. ಹೀಗಾಗಿ ಅವರಿಗೆ ಅಭಿನಂದಿಸುತ್ತಾ ಈ ಕಾರ್ಯಕ್ರಮವನ್ನು ಪರಿಸರದಲ್ಲಿ ಅವರ ಅಧ್ಯಯನ ಏನಿದೆ ಅಂತ ಕೇಳುವ ಒಂದು ಪ್ರಯತ್ನ ಮಾಡೋಣ. ನಾನು ಮಾತನಾಡ್ತೇನೆ. ಇವತ್ತಿನ ಸಂದರ್ಭ ಪರಿಸರ ಪ್ರಜ್ಞೆ. ಪರಿಸರ ಪ್ರಜ್ಞೆ ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದು, ಪರಿಸರದ ಬಗ್ಗೆ ತಿಳುವಳಿಕೆ ಮೊದಲಿಂದನೂ ಇದೆ, ಅನಾದಿ ಕಾಲದಿಂದ ಇದೆ. ವೇದ ಕಾಲದಲ್ಲೂ ಕೂಡ ಈ ಪ್ರಸಂಗ ಬರುತ್ತೆ. ಆದರೆ ಅದು ತಿಳುವಳಿಕೆಯ ಮಟ್ಟದಲ್ಲಿ ಮಾತ್ರ ಇದೆ. ತಿಳುವಳಿಕೆ ಬೇರೆ, ಅರಿವು ಬೇರೆ. ತಿಳಿದದ್ದನ್ನ ಪ್ರಯೋಗ ಮಾಡ್ತಕ್ಕಂಥದ್ದು ಅಥವಾ ಆಚರಣೆಗೆ ತರತಕ್ಕಂಥದ್ದು ಮುಖ್ಯ. ಆಚರಣೆಗೆ ತರದಿದ್ರೆ ಅದು ಅರಿವು ಆಗೋದಿಲ್ಲ, ಬರೀ ತಿಳುವಳಿಕೆ ಆಗುತ್ತೆ. ಅದರಿಂದ ಈ ಪ್ರಜ್ಞೆ ಅನ್ನೋದು ಬಹಳ ಮುಖ್ಯ. ನಮ್ಮ ಶರಣರು ಕೊಟ್ಟಂತ ಕೊಡುಗೆ ಅಂದ್ರೆ ಜಗತ್ತಿಗೆ ಈ ಪ್ರಜ್ಞೆ ಅಥವಾ ಅರಿವು ಮೂಡಿಸ್ತಕ್ಕಂಥ ಕೆಲಸ 12ನೇ ಶತಮಾನದಲ್ಲಿ. ನಾನು ಯಾವಾಗಲೂ ಹೇಳ್ತೀನಲ್ಲ, ನಾ ಪ್ರಜ್ಞಾಪ್ರಭುತ್ವ ಅದು ಅದಾಗಬೇಕು. ಪ್ರಜ್ಞಾಪ್ರಭುತ್ವ ಇದನ್ನ ಗಮನಿಸಿದಾಗ ನಮ್ಗನ್ಸುತ್ತೆ ನಾವೇನ್ ಮಾಡ್ತಾ ಇದ್ದೀವಿ. ಬಹಳ ಒಂದ್ ಕಡೆ ಮರ ಕಡಿತೀವಿ, ಇನ್ನೊಂದ್ ಕಡೆ ಗಿಡ ನೆಡೋದು ಕೇಳ್ತೀವಿ. ಮರ ಕಡಿಯೋದು ಸುಲಭ, ಒಂದ್ ಗಿಡ ನೆಟ್ರೆ ಅದು ಮರ ಆಗ್ಬೇಕಾದ್ರೆ ಎಷ್ಟು ವರ್ಷ ಬೇಕು? ಅಷ್ಟೊತ್ತಿಗೆ ನಾನು ಇಷ್ಟೇ ಅಲ್ಲ, ನಮ್ಮ ಅನುಭವದಲ್ಲಿ ನಾವು ಹುಡುಗರಾಗಿದ್ದಾಗ ವನ ಮಹೋತ್ಸವ ಆಚರಿಸ್ತಾ ಇದ್ರು. ವನ ಮಹೋತ್ಸವ ಅಂದ್ರೆ ಗಿಡ ನೆಡೋದು. ನಮ್ಮ ಹುಡುಗರು ಅಲ್ಲಿ ನಾವು ಅದನ್ನು ಬಹಳ ಸಂತೋಷ ಮಾಡಿದ್ವಿ. ಕೊನೆಗೆ ನಮ್ಗನಿಸ್ತು, ಗಿಡ ನೆಟ್ಟಿದ್ ಎಲ್ಲೋದು ಗಿಡಗಳು? ಈ 75 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು. ಆ ವನ ಮಹೋತ್ಸವ ಆದಾಗ ಆ ಗಿಡಗಳು ಮರ ಆಗಿರ್ಬೇಕಲ್ವಾ? ಆಗಲೇಬೇಕು. ಆದ್ರೆ ಕಡಿದು ಮರಗಳು ಹೋದವು, ಗಿಡಗಳು ಮಾತ್ರ ಮುಂದೆ ಬರಲೇ ಇಲ್ಲ, ಅವು ಬೆಳಿಲೇ ಇಲ್ಲ. ಈಗಲೂ ಕೂಡ ಲಕ್ಷಾಂತರ ಗಿಡಗಳನ್ನ ಈ ಮನೆ ರಸ್ತೆ ಮುಂದೆ ಹಾಕ್ತಾರೆ, ಬೆಳೆಸ್ತಾರೆ ಫುಟ್ಪಾತ್ನಲ್ಲಿ. ಅದಕ್ಕೆ ನೀರು ಹಾಕೋರೇ ಇರೋದಿಲ್ಲ. ಮತ್ ಗಿಡ ನೆಟ್ಬಿಟ್ರೆ ಆಗೋಯ್ತು, ನೀರು ಹಾಕೋರು ಯಾರು? ಈ ಪ್ರಜ್ಞೆ ನಮಗಿರ್ಬೇಕು. ಇದು ನಾವೇನ ಮಾಡ್ತಾ ಇದ್ದೀವಿ ಅಂದ್ರೆ, ಸಿದ್ಧಾಂತ ಬಹಳ ಚೆನ್ನಾಗಿ ಗೊತ್ತು ನಮ್ಗೆ. ವೇದದಲ್ಲಿ ನಾನು ಅಲ್ಲಿಂದ ಶುರು ಮಾಡ್ತೀನಿ. ವೇದದೊಳಗೇನೆ ಈ ಪ್ರಸಂಗ ಬರುತ್ತೆ. ಅರಣ್ಯಕ ಅಂತ ಬರುತ್ತೆ ಋಗ್ವೇದದಲ್ಲಿ. ಆ ಋಗ್ವೇದದಲ್ಲಿ ಅರಣ್ಯಕದಲ್ಲಿ ಪರಿಸರವನ್ನು ರಕ್ಷಣೆ ಮಾಡುವ ಮಾತುಗಳಲ್ಲಿ ಬರ್ತವೆ. ಅಂದರ್ಥ ಆ ಕಾಲಕ್ಕೂ ಕೂಡ ಬಹುಶಃ ಇವು ಆಗ್ತಾ ಇರ್ತವೆ. ಪರಿಸರ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ಅವಾಗಲೂ ಇದ್ದಿರಬಹುದು. ಇದು ಸ್ವಾಭಾವಿಕ. ಅಂದ್ರೆ ಪ್ರಜ್ಞೆ ಆ ಗಿಡ ಬೆಳೆಸ್ಬೇಕು ಇಷ್ಟೇ ಅಲ್ಲ, ಈ ಜಗತ್ತಿನಲ್ಲಿ ಮನುಷ್ಯ, ಪ್ರಾಣಿ, ಈ ಕಡೆ ಸಸ್ಯಗಳು, ಇವೆಲ್ಲಕ್ಕೂ ಮೂಲ ಚೈತನ್ಯ. ಮನುಷ್ಯನಲ್ಲೂ ಚೈತನ್ಯ ಇದೆ, ಅದೇ ಚೈತನ್ಯ ಪ್ರಾಣಿಗಳಲ್ಲೂ ಇದೆ, ಸಸ್ಯಗಳಲ್ಲೂ ಇದೆ. ಎಲ್ಲದರಲ್ಲೂ ಚೈತನ್ಯ ಇದೆ. ಸಕಲ ಚರಾಚರ ಬಸವಣ್ಣವ್ರು ಅದನ್ನೇ ಹೇಳಿದ್ರು, ಸಕಲ ಪ್ರಾಣಿಗಳೆಲ್ಲರಲ್ಲಿ, ಎಲ್ಲರ ಬಗ್ಗೆನೂ. ಆದ್ರೆ ಅದನ್ನ ನಾವು ಗಮನಿಸ್ತಾ ಇಲ್ಲ. ಯಾಕೆ? ನಾನೊಬ್ನೇ ಬದುಕಬೇಕು ಅನ್ನೋ ಒಂದು ಸ್ವಾರ್ಥ ಇದೆ. ಬಹುಶಃ ಅದರಿಂದ ಪ್ರಪಂಚ ಹಾಳಾಗ್ತಾ ಇದೆ. ಇದನ್ನ ಆಗಲೇ ಗಮನಿಸಿದ್ರು. ನಮ್ಮ ವೈದಿಕ ವೇದ ಅಂದ್ರೆ ಜ್ಞಾನ. ಈ ಸಾಹಿತ್ಯ ಪ್ರಾರಂಭ ಆಗಿದ್ದಂಗೆ ಪ್ರಕೃತಿಯಿಂದನೇ. ದೇವರು ಬಂದಿದ್ದ ಕಲ್ಪನೆ ನಂತರ, ಮೊದಲು ಪ್ರಕೃತಿ. ಆ ಪ್ರಕೃತಿಯನ್ನ ಯಾವ ರೀತಿ ನೋಡಿದ್ರು? ಪಂಚಭೂತಗಳು ಅಂದ್ರು. ಪಂಚಭೂತಗಳನ್ನ ನೋಡುವುದು, ಗಮನಿಸುವುದು, ಆನಂದ ಪಡುವುದು, ಜೊತೆಗೆ ಅದು ವಿಕೋಪಕ್ಕೆ ಬಂದಾಗ ಹೆದರ್ಕೊಳ್ಳೋದು, ಇಷ್ಟೂ ಕೂಡ ಅಲ್ಲಿ ನಾವು ಗಮನಿಸಬಹುದು. ಬಹುಶಃ ದೇವರ ಕಲ್ಪನೆ ಬಂದಿದ್ದು, ಭಕ್ತಿಯ ಕಲ್ಪನೆ ಬಂದಿದ್ದು ಇದೇ ಕಾರಣಕ್ಕೋಸ್ಕರ. ಆ ಹೆದರಿಕೆಯಿಂದಲೇ, ಆ ಭಯದಿಂದಲೇ, ವಿಕೋಪದಿಂದಾಗಿ.
ಅಲ್ಲಮರ ವಚನ ಹೇಳ ಅಲ್ವಾ, ಅದು ಪ್ರಳಯದ ಒಂದು ಇದು ನಿಜ. ಅದು ಪ್ರಳಯ ಆಗ್ತಾನೆ ಇರುತ್ತೆ. ಯಾಕೆಂದ್ರೆ ಯಾವುದೇ ಒಂದು ಧರ್ಮದ ಮೂಲ ಪ್ರಾರಂಭ ಮಾಡೋದು ಪ್ರಳಯ ಆದ್ಮೇಲೆ ಹುಟ್ಟಿತು ಧರ್ಮ ಅಂತ. ಪ್ರಳಯ ಆದ್ಮೇಲೆ ಹುಟ್ಟಿತು ಅಂದ್ರೆ ಅರ್ಥ, ಪ್ರಳಯ ಅಂದ್ರೆ ಆಗ್ಲೇ ಒಂದು ಧರ್ಮ ಆಗೋಗಿದೆ, ಹಾಳಾಗೋಗಿದೆ, ಇನ್ನು ಹೊಸ್ದಾಗಿ ಬಂತು ಅಂತ. ಈ ಹೊಸ್ದಾಗಿ ಬರೋ ಪರಿಕಲ್ಪನೆ ನಾವು ಪ್ರತಿ ಯುಗದಲ್ಲೂ ನಾವು ನೋಡ್ತಾ ಬರ್ತೀವಿ. ಇದನ್ನ ನಾವು ಗಮನಿಸಿದಾಗ ಒಂದು ಕಡೆ ಪ್ರಳಯ, ಇದು ಮಾಲಿನ್ಯ ಆಗ್ತಾ ಇದೆ, ಒಂದ್ ಕಡೆ ಜಲ ಮಾಲಿನ್ಯ, ವಾಯು ಮಾಲಿನ್ಯ ಇವೆಲ್ಲ. ಆದ್ರೆ ನಮ್ಮ ಧರ್ಮ ಏನ್ ಹೇಳುತ್ತೆ? ನಮ್ಮ ಧರ್ಮ ಪ್ರಕೃತಿಯನ್ನು ಪೂಜೆ ಮಾಡು ಅಂತ ಹೇಳುತ್ತೆ, ಗಂಗೆ ಪವಿತ್ರ ಅಂತ ಹೇಳುತ್ತೆ. ಆದ್ರೆ ನಾವು ಗಂಗೆ ಪವಿತ್ರ ಅಂತ ಒಪ್ಕೊಂಡ್ಮೇಲೆ ಪವಿತ್ರ ಇಡ್ಬೇಕು ತಾನೆ, ಆದ್ರೆ ಗಲೀಜು ಮಾಡ್ತೀವಿ. ವಾಯು ಮಾಲಿನ್ಯ ಕರ್ತವ್ಯ ಅದು. ಅಂದ್ರೆ ವಾಯು ಅದನ್ನ ದೇವರು ಅಂತ ಪೂಜೆ ಮಾಡ್ತೀವಿ, ಆದ್ರೆ ವಾಯು ಮಾಲಿನ್ಯ ಅಂದ್ರೆ ನಾವ್ ಹೇಳೋದೊಂದು ಮಾಡೋದೊಂದು. ಇದನ್ನೇ ಶರಣರು ಹೇಳಿದ್ದು, ಹೇಳೋದೊಂದು ಮಾಡೋದೊಂದು ಮಾಡಬೇಡಿ. ನೀವೇನು ಹೇಳ್ತೀರಾ, ಯಾವುದು ಸರಿ ಅಂತ ನಿಮ್ಗೆ ಅನ್ಸುತ್ತೆ ಅದಂತ ನಡೀರಿ ಅಂತ ಹೇಳಿದ್ರು. ಅದು ನಡೆಯೋ ಕೆಲಸ ಆಗ್ತಾ ಇಲ್ಲ. ಇದು ನಾವು ಮೊದಲಿಂದ ಗಮನಿಸ್ಕೊಂಡ್ ಬರ್ತಾ ಇದ್ದೀವಿ. ಅದರಿಂದ ನಾವೀಗ ಗಿಡ ನೆಡೋದು ಮುಖ್ಯ ಅಲ್ಲ. ಗಿಡ ನೆಡೆಯೋ ಪ್ರೋಗ್ರಾಮಿಗೆ ಬದಲು ಮರ ಕಡಿದೇ ಇರೋ ಪ್ರೋಗ್ರಾಮ್ ಮಾಡ್ಬೇಕು ನಾವು. ಮರನೇ ಕಡಿದಿದ್ರೆ ಪ್ರಶ್ನೆ ಬರೋದೇ ಇಲ್ಲ, ಅದು ಮುಖ್ಯ. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸ್ಬೇಕಾದ್ದು, ನಾವೇ ತಿಳಿದಿದ್ದೀವಿ ಅಂದ್ರೆ ಪ್ರಗತಿ, ವಿಕಾಸ ಅಂದ್ರೇನು? ವಿಕಾಸ ಅಂದ್ರೆ ನಾವು ಏನೋ ಬಹಳ ಮುಂದುವರೆದು ಬಿಡ್ತೀವಿ ಅನ್ನೋ ಕಲ್ಪನೆ ಇದೆ. ಆದ್ರೆ ವಿಕಾಸನೇ ಪ್ರಳಯಕ್ಕೆ ಕಾರಣ. ವಿಕಾಸನೇ ಪ್ರಳಯಕ್ಕೆ ಕಾರಣ, ಹಾಳಾಗೋದಕ್ಕೆ ಕಾರಣ. ಯಾಕೆ ವಿಕಾಸದಲ್ಲಿ ಏನಾಗುತ್ತೆ, ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಕೃತಿಯಲ್ಲಿರ್ತಕ್ಕಂಥ ಸಂಪತ್ತನ್ನ ದುರುಪಯೋಗ ಪಡಿಸ್ಕೊಂತೀವಿ, ಹೆಚ್ಚು ಉಪಯೋಗಿಸ್ತೀವಿ, ಅವಶ್ಯಕತೆಗಿಂತ ಜಾಸ್ತಿ ಉಪಯೋಗಿಸ್ತೀವಿ. ಅದರಿಂದ ಅದರ ನಾಶ ಆಗ್ತದೆ. ಬೆಳೆಸೋದಕ್ಕೆ ಬದಲು ಅದನ್ನು ಉಪಯೋಗಿಸಿ ಹಾಳು ಮಾಡ್ತೀವಿ. ಇದು ನಡೀತಾ ಇದೆ. ಈ ವಿಕಾಸದಿಂದ ಆಗ್ತಕ್ಕಂಥ ಪರಿಣಾಮ ಇವತ್ತು ನಾವು ಗಮನಿಸ್ತಾ ಇದ್ದೀವಿ. ಎಲ್ಲ ರೀತಿಯ ಪ್ರಕೋಪಗಳನ್ನು ಗಮನಿಸ್ತಾ ಇದ್ದೀವಿ. ಇದನ್ನ ನಾವು ಗಮನಿಸಿದಾಗ ಬಸವಣ್ಣವರು ಅವರು ಹುಡುಗರಾಗಿದ್ದಾಗ ಒಂದು ಸಂದರ್ಭ ಬರ್ತದೆ. ಆ ಹರಿಹರ ಬಸವರಾಜ ದೇವರಳ್ಳಿ ಬರ್ದಿದ್ದಾನೆ. ಏನ್ ಪ್ರಸಂಗ ಅಂದ್ರೆ, ಅವ್ರು ಪೂಜೆಗೆ ಹೋಗ್ತಾರೆ. ಪೂಜೆ ಮಾಡೋದಕ್ಕೋಸ್ಕರ ಹೂಗಳನ್ನ ಆಯ್ತಾರೆ. ಆ ತೋಟಕ್ಕೆ ಹೋಗಿ ಹೂ ಆಯ್ತಕ್ಕಂಥ ಸಂದರ್ಭದಲ್ಲಿ ಹೂವನ್ನು ಅವ್ರು ಕೀಳೋದಿಲ್ಲ. ಹೂ ಕಿತ್ತರೆ ಹೂಗೆ ನೋವಾಗುತ್ತೆ, ಅದನ್ನ ಕೀಳಬಾರ್ದು. ಹೂನ ಕೆಳಗೆ ಬಿದ್ದಿರ್ತಕ್ಕಂತಹ ಹೂಗಳನ್ನ ಆರಿಸ್ಕೊಂಡು ಈ ಪ್ರಜ್ಞೆ ಇದೆಯಲ್ಲ, ಹೂಗಳಿಗೂ ನೋವಾಗುತ್ತೆ ಅನ್ನೋದು ಆ ಕಾಲದಲ್ಲಿ 12ನೇ ಶತಮಾನದಲ್ಲಿ. ಈಗ ನಾವು ಕಂಡುಹಿಡಿದೀವಿ ಸಸ್ಯಗಳಿಗೂ ಜೀವ ಇದೆ ಅಂತ, ಆದ್ರೆ ಆ ಕಾಲದಲ್ಲಿ ನಾವು ಇದನ್ನ ಗಮನಿಸ್ತೀವಿ. ಸೊ ಇವನ್ನೆಲ್ಲ ನಾವು ನೋಡ್ತಾ ಇದ್ದಾಗ ನಮ್ಗೆ ಆಶ್ಚರ್ಯ ಆಗ್ತದೆ. ನಾವು ಈ ರೀತಿ ಯಾಕೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸಿದಾಗ ಈ ಚಿಂತನೆ ಇದೆಯಲ್ಲ ಪರಿಸರದ ಬಗ್ಗೆ, ಈ ಚಿಂತನೆ ಇಷ್ಟು ಹಳೇದಾದ್ರೂ ಕೂಡ ನಮ್ಮಲ್ಲಿ ಇನ್ನೊಂದಿದೆ. ನಮ್ಮ ಧರ್ಮದಲ್ಲಿ, ಹಿಂದೂ ಧರ್ಮ ಅಂತ ನಾವು ಹಳೆಯ ಒಂದು ಇದರಿಂದ ಹೇಳ್ತಾ ಇದ್ರು ಕೂಡ, ಅಲ್ಲಿ ಪ್ರಕೃತಿಯನ್ನ ಪೂಜೆ ಮಾಡ್ತಕ್ಕಂಥ ಒಂದು ಧರ್ಮ. ಪೂಜೆ ಮಾಡೋದ್ರ ಉದ್ದೇಶ ಏನು ಅಂದ್ರೆ ಪೂಜೆ ಮಾಡ್ಬೇಕು ಅಂತಲ್ಲ. ಇವರು ಅದನ್ನ ಬರೀ ಪೂಜೆಗೋಸ್ಕರ ಸೀಮಿತ ಮಾಡ್ಕೊಂಡ್ರು. ಪೂಜೆ ಮಾಡೋದು ಅಂದ್ರೆ ರಕ್ಷಣೆ ಮಾಡೋದು ಅಂತ. ಪರಿಸರ ರಕ್ಷಣೆ ಮಾಡೋದಕ್ಕೋಸ್ಕರ ಗಿಡನ ಪೂಜೆ ಮಾಡು, ನದಿ ಪೂಜೆ ಮಾಡು, ಗಂಗೆ ಪರ್ವತ ಪೂಜೆ ಮಾಡು. ಇದನ್ನ ಅಕ್ಕಮಹಾದೇವಿಯಲ್ಲಿ ನಾವು ಗಮನಿಸ್ತೀವಿ. ಅವರು ಅಕ್ಕಮಹಾದೇವಿಯಲ್ಲಿ ಇರೋಷ್ಟು ಪರಿಸರ ಪ್ರಜ್ಞೆ ನಾವು ಎಲ್ಲೂ ನೋಡಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಕ್ಕಮಹಾದೇವಿ ಬೆಳೆದಿದ್ದೇ ಕಾಡಿನಲ್ಲಿ. ಉಡುತಡಿ ಅನ್ನೋದು ಸಹ್ಯಾದ್ರಿ ಬೆಟ್ಟದ ಇದು ಸಂದರ್ಭ, ಪಶ್ಚಿಮ ಘಟ್ಟದ. ಆಕೆ ತಲುಪಿದ್ದೂ ಕಾಡಿಗೆನೇನೆ. ಶ್ರೀಶೈಲ ಅದು ಕಾಡನೆ. ಕದಳಿ ಎಷ್ಟೋ ಒಂದೊಳ್ಳೆ ರೂಪಕ, ಅದು ಆ ಬಾಳೆ ರೂಪಕ ಕೊಡ್ತಾರೆ. ಅಂದ್ರೆ ಆಕೆ ತನ್ನ ಇಡೀ ಜೀವನದಲ್ಲಿ ಆ ಪರಿಸರವನ್ನು ನೋಡಿದಳು. ಪರಿಸರ ಪ್ರಜ್ಞೆ ಅವರಲ್ಲಿ ಬಹಳ ಇತ್ತು. ಅವರ ವಚನಗಳಲ್ಲಿ ಬಹಳಷ್ಟು ಕಡೆ ಬರ್ತದೆ ಪರಿಸರ ಪ್ರಜ್ಞೆ ಬಗ್ಗೆ. ಆ ಪ್ರತಿಯೊಂದು ಪರಿಸರದಲ್ಲಿ, ಪ್ರಕೃತಿಯ ಕಣದಲ್ಲಿ ದೇವರನ್ನ ದರ್ಶನ ಮಾಡ್ತಾಳೆ. ಅವಳು ಚನ್ನಮಲ್ಲಿಕಾರ್ಜುನ ಎಲ್ಲಿ ಹುಡುಕ್ತಾಳೆ ಅಂದ್ರೆ, ವನವೆಲ್ಲ ನೀವೇ, ವನದೊಳಗ ತರುವೆಲ್ಲ ನೀವೇ, ದೇವ ತರುವೆಲ್ಲ ನೀವೇ ಅಂತ ಪ್ರಕೃತಿ ಕಣಗಳೆಲ್ಲನೂ ಹುಡುಕ್ತಾಳೆ. ಇದು ಇದೆಯಲ್ಲ. ಮತ್ತೆ ಮಾತಾಡ್ತಾಳೆ ಆ ಹೂಗಳ ಜೊತೆಗೆ
ಚನ್ನ ಮಲ್ಲಿಕಾರ್ಜುನ ಹಾ. ತೋರಿ ಹೇಳಿ ತೋರಿಸಿ ಎಲ್ಲಿದ್ದಾರೆ. ಎಲ್ಲಿದ್ದಾರೆ ತೋರಿಸಿ ಅಂತ ಕೇಳ್ತಾಳೆ. ಇದು ನೋಡಿದಾಗ ನಮಗೆ ಬಹಳ ಆಶ್ಚರ್ಯ ಆಗುತ್ತೆ. ಆಮೇಲೆ ಪ್ರತಿಯೊಂದು ದುಂಬಿಗಳನ್ನು ಕೇಳ್ತಾಳೆ, ಮಾಮರ ಕೇಳ್ತಾಳೆ, ಬೆಳದಿಂಗಳನ್ನು ಕೇಳ್ತಾಳೆ, ಕೋಗಿಲೆಯನ್ನು ಕೇಳ್ತಾಳೆ. ನಿಮ್ಮನ್ನೆಲ್ಲ ಒಂದು ಬೇಡುವೆನು, ಎನ್ನೊಡೆಯ ಚನ್ನಮಲ್ಲಿಕಾರ್ಜುನನ ದೇವರ ಕಂಡ್ರೆ ಕರೆದು ತೋರಿರೆ. ಇದು ಪರಿಸರ ಪ್ರಜ್ಞೆ. ಪರಿಸರದೊಳಗೆ ಇಡೀ ದೈವತ್ವ ಎಲ್ಲನೂ, ಪರಿಸರದಲ್ಲಿ ಎಲ್ಲನೂ ಬರುತ್ತೆ. ಪ್ರಕೃತಿಯ ಒಂದು ಗಿಡದೊಳಗೆ ಮುಳ್ಳು ಕೂಡ ಇರುತ್ತೆ, ಅದನ್ನೂ ಮುಖ್ಯನೇನೆ. ಗುಲಾಬಿ ಎಷ್ಟು ಸುಂದರವಾಗಿದೆ, ಅದು ಮುಳ್ಳು ಇದ್ದೆ ಜೊತೆಗೆ. ಸೃಷ್ಟಿ ನಿರ್ಮಿತ. ಸೃಷ್ಟಿಯಲ್ಲಿ ವೈವಿಧ್ಯ ಇರುತ್ತೆ, ಎಲ್ಲನೂ ಕೂಡಿ ಸೃಷ್ಟಿ ಆಗಿರುತ್ತೆ. ಅದರಿಂದ ಸೃಷ್ಟಿ ಅಂದ್ರೆ ಬರೀ ಸುಂದರ ಮಾತ್ರ ಸೃಷ್ಟಿ ಅಂತಲ್ಲ, ಎಲ್ಲಾನು ಸೇರಿ ಆಗಿರುತ್ತೆ. ಆದ್ರೆ ಆ ಸೃಷ್ಟಿಯನ್ನ ನಾವು ಅದು ಸೃಷ್ಟಿಯಿಂದ ನಾವು ಬದುಕಿದ್ದೀವಿ. ಅಂದ್ರೆ ಪೂಜಿಸು ಅಂದ್ರೆ ಪೂಜ್ಯತೆ ಅದನ್ನ ಕಾಪಾಡು, ತಾತ್ಸಾರ ತಾತ್ಸಾರ ಮಾಡಬಾರ್ದು. ಪೂಜ್ಯತೆ ಬಂದಾಗ ನಾವು ಕಾಪಾಡಲೇಬೇಕು ಅನ್ನೋದು ಒಂದು ಮುಖ್ಯ ಆಗ್ತದೆ, ಅದು ಮುಖ್ಯ ಆಗ್ತದೆ. ಹಾಗಾಗಿ ಈ ಒಂದು ಪ್ರಕೃತಿಯನ್ನ ಇವರು ಶರಣರು ಉಪಮೆಗಾಗಿ ರೂಪಕಗಳಾಗಿ ಬಹಳ ಸಂದರ್ಭದಲ್ಲಿ ಬಳಸಿದ್ದಾರೆ. ಅದಕ್ಕೊಂದು ದೈವಿ ರೂಪ ಕೊಟ್ಟಿದ್ದಾರೆ. ಈಗ ದೇವರೇ ಅದರೊಳಗಿದೆ, ನಮ್ಮಲ್ಲೂ ಇದೆ, ಅಲ್ಲೂ ಇದೆ, ಎಲ್ಲ ಕಡೆ ಇದೆ, ಪ್ರತಿಯೊಂದರಲ್ಲೂ ಜೀವ ಕಣದಲ್ಲಿ ದೇವರಿದೆ ಅನ್ನೋದು ಪ್ರಜ್ಞೆ ಬಂದಾಗ ನಾವು ಯಾವುದನ್ನು ಕೆಡಿಸೋದಿಲ್ಲ. ಈಗ ಕಾಯವನ್ನು ಕೆಡಿಸಬಾರ್ದು ಅಂತ ಹೇಳ್ತಾರೆ. ಪ್ರಸಾದ ಕಾಯ ಅಂತ ಹೇಳಿ. ಅದು ಪ್ರಸಾದ ಯಾವುದ್ರದ್ದು? ಪರಿಸರದ ಪ್ರಸಾದ. ಒಳ್ಳೆ ಹಣ್ಣು, ಒಳ್ಳೆ ಆಹಾರ ತಿಂದ್ರೆ ತಾನೇ ನಾವು ಯಾವುದು? ಪರಿಸರದ ಪ್ರಸಾದ. ಆ ಪರಿಸರ ಶುದ್ಧವಾಗಿದ್ರೆ ನಾವು ಶುದ್ಧವಾಗಿ. ಈ ಶುದ್ಧಿಯನ್ನು ಬಂದ ಪ್ರಶ್ನೆ, ಪರಿಸರದಲ್ಲಿ ಶುದ್ಧಿ ಮುಖ್ಯ. ಶುದ್ಧವಾಗಿಲ್ಲದಿದ್ರೆ ಪ್ರಯೋಜನ ಇಲ್ಲ. ಆದ್ರಿಂದ ಬಸವಣ್ಣನ ಮಾತು ಇದೆಯಲ್ಲ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡೂ ಶುದ್ಧವಾಗಿರಬೇಕು. ನಮ್ಮ ನಡೆ ನುಡಿ ಎರಡೂ ಶುದ್ಧವಾಗಿರಬೇಕು. ಅದು ಅಂತರಂಗದಲ್ಲಿ. ಅದು ಬಹಿರಂಗದಲ್ಲಿ ನಮ್ಮ ಪರಿಸರ ಶುದ್ಧವಾಗಿರಬೇಕು. ಪರಿಸರ ಶುದ್ಧವಾಗಿಲ್ದ್ರೆ ನಾವು ಶುದ್ಧ. ಏಕೆಂದ್ರೆ ಈ ಗಾಳಿ, ನಾವು ಕುಡಿತಕ್ಕಂಥ ಗಾಳಿ ಶುದ್ಧವಾಗಿಲ್ದಿದ್ರೆ ನಮ್ಗೆಲ್ಲಿ ನಾವು ಹೆಂಗ್ ಜೀವಿಸಕ್ ಸಾಧ್ಯ? ಎಲ್ಲ ರೋಗಗಳಿಗೂ ನಾವೇ ಇದ್ದೀವಿ. ಆಸ್ಪತ್ರೆಗಳು ಸಾಲ್ತಾ ಇಲ್ಲ, ಡಾಕ್ಟರ್ಗಳು ಸಾಲ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ? ಒಳ್ಳೆ ಆಹಾರ ಸಿಗ್ತಾ ಇಲ್ಲ, ದಿನಕ್ಕೊಂದು ಹೊಸ ರೋಗ. ದಿನಕ್ಕೊಂದು ಹೊಸ ಸಣ್ಣವರಿದ್ದಾಗ ಈ ರೋಗಗಳನ್ನು ನೋಡೇ ಇರಲಿಲ್ಲ. ಈ ವೈವಿಧ್ಯತೆ ಇದೆಯಲ್ಲ ಪರಿಸರದಲ್ಲಿ, ಇದನ್ನ ಜೊತೆಗೆ ಬಸವಣ್ಣ ಇದನ್ನ ಎಷ್ಟು ಒಳ್ಳೆ ರೂಪಕ ಮಾಡ್ದ ಅಂದ್ರೆ ನಮ್ಗೆ ಆಶ್ಚರ್ಯ ಆಗ್ತದೆ. ಈ ಭಕ್ತಿಯಿಂದ ಶುರು ಮಾಡಿ ನಿಷ್ಪತ್ತಿವರೆಗಿನ ಒಂದು ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆಯನ್ನ ಆತ ಬೀಜದಿಂದ ಪೃಥ್ವಿ ನೆಲದಿಂದ ಶುರು ಮಾಡಿ, ನೆಲದಿಂದ ಹಣ್ಣಾಗಿ ಮಾಗಿ ಬೀಳುವವರೆಗಿನ ಒಂದು ಪ್ರೋಸೆಸ್ ಇದೆಯಲ್ಲ, ಅದ್ರ ಜೊತೆಗೆ ಸೇರಿಸ್ಕೊಂಡು ಬಹಳ ದೊಡ್ಡ ರೂಪಕವನ್ನು ನಮ್ಮ ಮುಂದೆ ಕೊಡ್ತಾರೆ. ಭಕ್ತಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ, ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯ ಆಯಿತು, ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತುಕೊಂಡ. ಲಿಂಗ ಸ್ಥಿತಿ ಇದು ಇದೆಯಲ್ಲ, ಇದು ರೂಪಕ ಅದ್ಭುತವಾದ ರೂಪ. ಇದು ಒಂದು ಕಡೆ ಭಕ್ತಿಯ ಸಂದರ್ಭಕ್ಕೂ ಆಯ್ತು, ಇನ್ನೊಂದ್ ಕಡೆ ಪ್ರಕೃತಿಯ ಸಂದರ್ಭಕ್ಕೂ ಆಯ್ತು. ಅಂದ್ರೆ ಎರಡಕ್ಕೂ ಆಯ್ತು. ಅಲ್ಲ, ಕಣ್ಣಿಗೆ ಅನುಭವವನ್ನಾಗಿ ತೋರಿಸ್ತಾರೆ, ಅದರಲ್ಲಿ ಇರ್ತಕ್ಕಂಥ ಅನುಭವದ ನೆಲೆಯನ್ನು ತೋರಿಸ್ತಾರೆ. ಅನುಭವ ಮತ್ತು ಅನುಭವಗಳ ಬೀಜದಿಂದ ಹಣ್ಣು ಆಗ್ತಕ್ಕಂಥ ಒಂದು ಪ್ರಕ್ರಿಯೆಯೊಳಗೆ ಹಣ್ಣಾದು ಮಾಗತಕ್ಕಂಥದ್ದು. ನೀವು ಹೇಳಿದ್ರೆ ರೂಪಕ ಎಂತ ಅದ್ಭುತವಾದ ರೂಪಕ. ಒಳಗೆ ಪರಿಸರದ ರೂಪಕವನ್ನು ಇದು ಒಂದು ಮಾರ್ಗದರ್ಶನ ಇದೆ. ಬಹಳ ಅದ್ಭುತ. ಜೊತೆಗೆ ಅಕ್ಕ ಮಾದಿ ಮೊದಲೇ ಹೇಳ್ದಾಗೆ ಅವಳು ಕಾಡೆಲ್ಲ ಅಲ್ಲದಂತವಳು, ಒಂದೊಂದು ಗಿಡ ಮರ ಪ್ರತಿಯೊಂದನ್ನು ನೋಡ್ತಾಳೆ, ಹಣ್ಣುಗಳನ್ನು ನೋಡ್ತಾಳೆ. ಎಷ್ಟು ಸೋಜಿಗ ಅವಳಿಗೆ, ಎಷ್ಟು ಆಶ್ಚರ್ಯ ಆಗ್ತದೆ. ಏನು ಒಂದೊಂದು ರುಚಿನೂ ಒಂದೊಂದು ಇರುತ್ತಲ್ಲ, ಇದು ಹೆಂಗ್ ಸಾಧ್ಯ ಅಂತ. ಒಂದೊಂದು ಹಣ್ಣಿಂದು ರುಚಿನೂ ಬೇರೆ ಬೇರೆ ಇರುತ್ತೆ. ಇಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರನ್ನ ಇರೋದವ್ರು ಯಾರು ಹಾಕಿದ್ರು ಇದಕ್ಕೆ? ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರನ್ನು ಎರೆದವರು ಯಾರು? ಏನು ಇಂಥ ಅದ್ಭುತ. ಕಳವೆ ರಾಜ ಅನ್ನ ಶಾಲ್ಯ ಅನ್ನಕ್ಕೆ ಓಗರದ ಉದಕವನ್ನು ಎರೆದವರು ಯಾರಯ್ಯ? ಓಗರದ ಉದಕ. ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ ಪರಿಮಳದ ಉದಕವನ್ನು ಎರೆದವ್ರು ಯಾರು? ಪರಿಮಳದ ಉದಕವನ್ನು ಎರೆದವರು ಯಾರಯ್ಯ? ಆ ಪರಿಮಳ ಎಲ್ಲಿಂದ ಬಂತು? ಇದು
ಆ ಪ್ರಕೃತಿಯನ್ನು ನೋಡ್ತಕ್ಕಂಥ ರೀತಿ, ಆ ವಿಸ್ಮಯ, ಆ ಒಂದು ಆನಂದ, ಅದನ್ನ ನೋಡಿ ಇಂತಹ ಪರಿಸರದ ಜೊತೆಗೆ ನಾವಿದ್ದೀವಿ, ಇದಕ್ಕಿಂತ ಇನ್ನೇನ್ ಬೇಕು, ನಾನು ಒಂಟಿ ಅನ್ನೋ ಭಾವನೆ ಇಲ್ಲ. ಆಕೆ ಹೇಳೋ ದೃಷ್ಟಿ ಇದು. ಈ ಪ್ರಕೃತಿ ಮಧ್ಯದಲ್ಲಿ ನಾನಿದ್ದೀನಿ, ನಾನು ಒಂಟಿ ಅಲ್ಲ, ನಾನು ಇವರೆಲ್ಲರ ಮಧ್ಯದಲ್ಲಿ, ಇವರೆಲ್ಲರ ಶಕ್ತಿ ನನಗಿದೆ ಅನ್ನೋ ಭಾವನೆ ಅವಳು ಬರುತ್ತೆ. ಆಮೇಲೆ ಇದನ್ನ ಆನಂದ ಪಡ್ತಾಳೆ, ಪ್ರಕೃತಿಯ ಸೌಂದರ್ಯವು ಆನಂದ ಪಡ್ತಾಳೆ. ಇದು ಇಲ್ಲಿ ಪ್ರಕೃತಿಯನ್ನ ಸುಂದರತೆ ನೋಡೋದು ಒಂದೇ ಅಲ್ಲ, ಅದು ಪರಿಸರ ಪ್ರಜ್ಞೆಯನ್ನ ಜಾಗೃತ ಮಾಡಿಕೊಂಡು ಅದ್ರ ಒಡನೆ ಇರ್ತಕ್ಕ ಪರಿಸರ ಜೊತೆಗೆ ಇರ್ತಕ್ಕ. ನಾನು ಬೇರೆ ಸೃಷ್ಟಿ ಬೇರೆ ಅಲ್ಲ ನಾನು ಮೊದ್ಲೇ ಅಂದೆ. ಹೌದೌದು. ಈಗೇನಾಗಿದೆ, ನಾವು ಬೇರೆ ಆಗಿದ್ದೀವಿ, ಸೃಷ್ಟಿ ಬೇರೆ ಆಗಿದೆ. ಅದೇನ್ ಗಿಡ ನಾವೇ ಬೇರೆ ಹಗುರವಾಗಿ ಗಿಡ ಕಡೀರಿ, ಅಲ್ಲಿ ರೋಡ್ ಮಾಡಿ ಅಂತಂಗಾಯ್ತು. ಹೌದೌದು. 10,000 ಗಿಡ ಕಡೀರಿ, 5,000 ಗಿಡ ಕಡೀರಿ. ಹೌದು. ಇದು ಜೊತೆಗೆ ಮತ್ತೊಂದಿದೆ, ಇದು ಎಲ್ಲರಿಗೂ ಒಂದು ಆದರ್ಶ. ಏನು ಅಂದ್ರೆ ಪರಿಸರದ ಜೊತೆಗೆ ನಾವು ಜೊತೆಗಿರಬೇಕು, ಒಂದೇ ಅಲ್ಲ ಹೊಂದ್ಕೊಂಡಿರ್ಬೇಕು, ಪರಿಸರದ ಜೊತೆಗೆ ಹೊಂದಿಕೆ ಇರಬೇಕು. ಆಮೇಲೆ ನಮ್ಮ ಮನಸ್ಸಿನ ಸಮಚಿತ್ತತೆ ಅದು ಪರಿಸರದಿಂದ ಕಲಿಬೇಕು. ಪರಿಸರದ ನೋಡಿ ನಾವು ಎಂಥ ಸಂದರ್ಭದಲ್ಲಿ ಬಂದ್ರೂ ನಾವು ಓಡೋಗ್ಬಾರ್ದು, ಧೈರ್ಯವಾಗಿ ಫೇಸ್ ಮಾಡಬೇಕು ಅನ್ನೋ ಭಾವನೆ ಬರುವಂಥದ್ದು ಈ ವಚನದಲ್ಲಿ. ಅದಕ್ಕೆ ಬೆಟ್ಟದ ಮೇಲೊಂದು ಮನೆಯ ಇದನ್ನ ವಿಶ್ವಸಂಸ್ಥೆಯವರು ರೆಸಿಲಿಯನ್ಸ್ ಅನ್ನೋ ಒಂದು ಶಬ್ದ ಕೊಡ್ತಾರೆ. ಹೌದು, ಘೋಷವಾಕ್ಯದಲ್ಲಿ. ಹೌದು, ಘೋಷವಾಕ್ಯದಲ್ಲಿ ರೆಸಿಲಿಯನ್ಸ್ ಅಂದ್ರೆ ತಡ್ಕೊಳ್ತಕ್ಕಂಥ ಶಕ್ತಿಯನ್ನ ನೀನು ಸೃಷ್ಟಿ ಮಾಡ್ಕೋಬೇಕು. ಹೌದೌದು. ಅದಕ್ಕೆ ಎಚ್ಚರದಿಂದಿರಬೇಕು ಅಂತ ಸ್ಥಿತಿ ಬಂದಾಗ ಬರದೇ ಇರುವಂತ ನೋಡ್ಕೋಬೇಕು ಸ್ಥಿತಿಯನ್ನ. ಈಗ ಜಗತ್ತಿನ ಟೆಂಪರೇಚರ್ ಏರ್ತಾನೆ ಇದೆ. ಹೌದು, ಅದನ್ನ ಬಿಟ್ಬಿಟ್ರೆ ಹಂಗೆ ಮಗ ನಾವು ಬದುಕಕ್ಕೆ ಆಗೋದಿಲ್ಲ. ಹೌದು ಹೌದು, ಇದು ವಚನಗಳಲ್ಲಿ. ಹೌದು, ಎಂತ ಸಂದರ್ಭದಲ್ಲೂ ನಾವು ಅದನ್ನ ಬದುಕಬೇಕಾದ್ರೆ ರೆಸಿಸ್ಟ್ ಮಾಡ್ಕೊಂತ ಶಕ್ತಿ, ತಡಿತಕ್ಕಂಥ ಶಕ್ತಿ, ಕೆಂಡದ ಮಳೆ ಕರವಲ್ಲಿ ಉದಕವಾಗಿರಬೇಕು. ಅಂದ್ರೆ ಏನು ನೀವು ಹೇಳೋ ಮಾತೆ? ಹೌದು ಹೌದು. ಜಲಪ್ರಳಯವಾದಲ್ಲಿ ವಾಯುವಿನಂತಿರಬೇಕು. ನಿಜ. ಇದು ಬಹಳ ಆಶ್ಚರ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡಂತೆ. ಇರೋದೇ ಬೆಟ್ಟದಲ್ಲಿ, ಮೃಗ ಇದ್ದೇ ಇರ್ತಾವೆ ಅಲ್ಲಿ. ಆ ಮೃಗಕ್ಕೂ ಕೂಡ ಒಂದು ಪೂಜ್ಯತೆ ಜೊತೆಗೆ ನಮ್ಮ ಜೊತೆ ಇದೆ ಅಲ್ಲಿ ಇದೆ, ಜೊತೆಗೆ ಅವು ನಮ್ಮ ಜೊತೆಗೆ ಇದೆ ಅನ್ನೋ ಭಾವನೆನೂ ಇದೆ. ಆ ಭಾವ ಬೆಳೆಸ್ಬೇಕು. ಸಮುದ್ರದ ತಡಿಯಲು ಒಂದು ಮನೆಯ ಮಾಡಿ ತೊರೆಗಳಿಗೆ ಅಂಜಿದರಂತಡೆ. ಅದು ನಂದು ತೊರೆ ನಮಗೆ ಮತ್ತೆ ಸೃಷ್ಟಿ ಕೊಟ್ಟಿರ್ತಕ್ಕಂಥ ಸೌಂದರ್ಯದ ಸ್ವರೂಪ ಅದು. ಹೌದು. ಹೀಗೆ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಂತೆ. ಚನ್ನಮಲ್ಲಿಕಾರ್ಜುನ ಕೇಳಯ್ಯ. ಚನ್ನಮಲ್ಲಿಕಾರ್ಜುನ ದೇವರಿಗೆ ಹೇಳ್ತಾಳೆ, ಲೋಕದೊಳಗೆ ಇದ್ದು ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಹೇಗ್ ಬದುಕಬೇಕು, ಸಮಾಜದಲ್ಲಿ ಹೇಗಿರಬೇಕು ಅನ್ನೋ ಒಂದು ಸಿದ್ಧಾಂತ, ಒಂದು ತತ್ವವನ್ನ ನಮ್ಮ ಮುಂದೆ ಇಡ್ತಾಳೆ. ಪ್ರಕೃತಿಯ ಮೂಲಕ ಅದನ್ನ ವಿವರಿಸ್ತಾಳೆ. ಇಂತಹ ಒಂದು ಈ ಸಮಾಧಾನಿಯಾಗಿರ್ಬೇಕು ಅನ್ನೋದು ಬಹಳ ಮುಖ್ಯ, ಬಹಳ ಕಷ್ಟ. ತಾಪ ಕೋಪ ಜಾಸ್ತಿ ಮನುಷ್ಯನಿಗೆ. ಆಮೇಲೆ ತಕ್ಷಣ ಅವನು ಅದಕ್ಕೆ ಪ್ರತಿಕ್ರಿಯೆ ಮಾಡ್ತಕ್ಕಂಥ ಸ್ವಭಾವ ಜಾಸ್ತಿ ಮನುಷ್ಯಂದು. ಅದು ಆ ಶಾಂತ ಭಾವ ಬರಬೇಕಾದ್ರೆ ತಾಳ್ಮೆ ಬೇಕು. ಆ ತಾಳ್ಮೆಯನ್ನ ಒಂದ್ ನಿಮಿಷ ಅಣ್ಣ, ತಾಳ್ಮೆಯನ್ನ ಯಾವ ರೀತಿ ಮನುಷ್ಯನಲ್ಲಿ ಸೃಷ್ಟಿ ಮಾಡ್ತಾರೆ ಅಂದ್ರೆ ಇಷ್ಟಲಿಂಗದ ಶಿವಯೋಗದಲ್ಲಿ ಆ ಸೃಷ್ಟಿಯನ್ನ. ಹೌದು, ಏನ್ ಅದ್ಭುತ ಅದು. ಅದ್ಭುತನೇ. ಪ್ರತಿನಿತ್ಯ ಮಾಡ್ತಾ ಹೋಗಿ ನಿಮ್ಮಲ್ಲಿ ಆ ಸಿಟ್ಟು ಇರಲ್ಲ, ಏನು ಇರಲ್ಲ. ಹೌದು, ಮನಸ್ಥಿತಿ ಸಮಾಧಾನಿಯಾಗಿರ್ಬೇಕು. ಏನು ನನ್ನ ಶಿವಯೋಗದಲ್ಲಿ ನಾನು ಸಮಚಿತ್ತತೆ, ಇಲ್ಲಿಂದ ಸಮಚಿತ್ತತೆ ನನಗೆ ಕಲಿಸ್ಕೊಡ್ತಾರೆ ಶರಣರು. ಈ ಸಮಚಿತ್ತತೆ ನಾನು ಕಲಿತು ಅದರ ಮೂಲಕ ನಾನು ಸಮಚಿತ್ತನಾಗಿದ್ರೆ ಬಹುಶಃ ಈಗ ಮಹಾಯುದ್ಧಗಳು ಯಾಕೆ ನಡೀತಾರೆ? ನಿಜ 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 ನಿಜ. ಈಗ ರಷ್ಯಾದ್ದು 2.5 ವರ್ಷ ಆಯ್ತು, ಅವರು ಯುದ್ಧ ನಿಲ್ಲಿಸುವ ಕಲ್ಪನೆ ಇಲ್ಲ ಅವರಿಗೆ. ಮಾಡ್ತಾನೆ ಏನಾಗಿದೆ ಅವ್ರಿಗೆ ನಾಶ ಮಾಡದೇ ಒಂದು ಇದಾಗೋಗಿದೆ. ಈಗ ಇಸ್ರೇಲ್ನವರು ಕೂಡ ಪ್ಯಾಲೆಸ್ಟೈನ್ ಗಾಜಾ ಪಟ್ಟಿನ ಹಾಳು ಮಾಡಬೇಕು ಅಂತ ಪ್ರೈಮ್ ಮಿನಿಸ್ಟರ್ ಬಿಡ್ತಾನೆ ಇಲ್ಲ ಜಾಗ. ಇಡೀ ಜಗತ್ತೇ ಅವನ ವಿರುದ್ಧವಾಗಿ ನಿಂತರು ಅವನೇನು ಕೇಳ್ತಾ ಇಲ್ಲ, ಕೇರ್ ಮಾಡ್ತಾ ಇಲ್ಲ. ಯಾಕಂದ್ರೆ ಮನಸ್ಸು ಸಮಾಧಾನವಾಗಿಲ್ಲ. ಜೊತೆಗೆ ತನ್ನ ಸ್ವಾರ್ಥಕ್ಕೆ ಜಗತ್ತನ್ನೇ ಹಾಳು ಮಾಡ್ತಾ ಇದ್ದಾರೆ. ಎಲ್ಲ ಸ್ವಾರ್ಥ, ತನ್ನ ದೇಶ ಮುಖ್ಯ, ಏನಾರು ಹಾಳು ಹೋಗ್ಲಿಲ್ಲ. ಈಗ ನಾರ್ತ್ ಕೊರಿಯಾ ನೋಡಿ, ಅವನು ಮಾಡ್ತಕ್ಕಂಥ ಅಣುಬಾಂಬ್ಗಳು ಒಂದು ಬಟನ್ ಇಲ್ಲಿಂದ ಎಲ್ಲಿ ನಾರ್ತ್ ಕೊರಿಯಾದಿಂದ ಹಿಂಗ್ ಬಟನ್ ಒತ್ತಿದ್ರೆ ನ್ಯೂಯಾರ್ಕ್ ಸಿಟಿ ಇರೋದಿಲ್ಲ.
ಇಂಥ ಸ್ಥಿತಿಗೆ ಯಾರು ತಗೊಂಡು ಹೋಗ್ತಾ ಇದ್ವಿ? ಅದು ಪರಿಸರವೇ. ಅದು ಪರಿಸರನ ಹಾಳು ಮಾಡೋದಕ್ಕೆ, ಹಾಳು ಮಾಡೋದು. ಮನುಷ್ಯತ್ವವನ್ನ, ಹೌದು. ಮಾನವೀಯತೆನ ಹಾಳು ಮಾಡೋದು. ಅದ್ರಲ್ಲಿ ಏನೂ ಇಲ್ಲ. ಹಾಗೆ ಮತ್ತೆ ಈ ಗಿಡಗಳು ಪಾಪ ಅವು ಏನ್ ಮಾತಾಡಲ್ಲ. ಮಾಡೋದು? ನಿಜ. ಮತ್ತೆ ಅದನ್ನ ಮತ್ತೆ ಬಸವಣ್ಣ ಒಂದು ಕಡೆ ಹ್ಮ್. ನೋಡಿ, ಆ ಕುರಿಗೆ ನೋವಾದಾಗ ಎಲೆ ಹೋತೆ, ಹೌದು, ಅದಂತೂ ನನಗೆ ಇಷ್ಟು ಬಹಳ ಮನಸ್ಸಿನ ಇಷ್ಟ. ಮೇಲೆ ಪರಿಣಾಮ ಆಗಿದೆ. ಹೌದು. ಎಲೆ ಹೋತೆ ಕಂಡ್ಯ ಹತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ. ನೋಡಿ ಯಾಕೆ ಅದನ್ನ ಹೇಳ್ತಾರೆ? ಹೌದು. ಈಗ ವಿಶ್ವಸಂಸ್ಥೆಯಲ್ಲಿ ರೈಟ್ ಅಗೇನ್ಸ್ಟ್ ಟಾರ್ಚರ್ ಅಂತ ಒಂದು ಸಂಹಿತೆ ಇದೆ. ಏನಾದ್ರೂ ನಿನಗೆ ತೊಂದರೆ ಆದರೆ ಧ್ವನಿ ಎತ್ತು. ನಿಜ. ನೋಡಿ, ಇಡೀ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನಿನಗೆ ನೋವಾದ್ರೆ ಧ್ವನಿ ಎತ್ತು ಅಂತ. ಹೌದು. ಈಗ ಸೃಷ್ಟಿಗೆ ನೋವಾಗ್ತಾ ಇದೆ, ಯಾರು ಧ್ವನಿ ಎತ್ತಬೇಕು? ನಾವು ಧ್ವನಿ. ಹೌದು, ನಾವು ಬಸವಣ್ಣನ ತತ್ವ. ಹೌದು. ಆ ಕುರಿ ಪಾಪ ಅದಕ್ಕೆ ಏನ್ ತಿಳಿಯುತ್ತೆ? ಅಲ್ಲಿ ಹಬ್ಬದ ಕುರಿ ಹಬ್ಬದ ಎಲೆ ತಿಂತಾಯಿತು ಅದನ್ನು ಬರೀತಾರೆ, ಆ ರೂಪಕವನ್ನು ಕೊಡ್ತಾರೆ. ಅಷ್ಟು ಇನ್ನೋಸೆಂಟ್ ಇದೆ. ಆ ಇನ್ನೋಸೆಂಟ್ಗೆ ಅಳು ಕಂಡ್ಯ, ನೀನ್ ಅಳು, ನೀನ್ ಧ್ವನಿ ಎತ್ತು. ತಕ್ಕುದ ಮಾಡುವ ಕೂಡಲ ಸಂಗಮ. ಅಂದ್ರೆ ತಕ್ಕುದ ಮಾಡುವುದಂದ್ರೆ ಸೃಷ್ಟಿಯ ಜೊತೆಗೆ ನಾವು ಹುಡುಗಾಟ ಹೀಗೆ ಮಾಡ್ತಾ ಹೋದ್ರೆ ಒಂದು ದಿನ ಈ ಪರಿಣಾಮವನ್ನು ಈಗಾಗಲೇ ನಾವು ಅನುಭವಿಸ್ತಾ ಇದ್ದೇವೆ. ಇದು ನಮ್ಮ ಬಸವಣ್ಣವ್ರು ಹೇಳ್ಕೊಡ್ತಕ್ಕಂಥ ವಚನದ ಸಾಲಿನಲ್ಲಿ ಒಳಗಿರ್ತಕ್ಕಂಥ ಭವಿಷ್ಯ ರೂಪಕ. ನಿಜ ನಿಜ. ನೋಡೋಕ ಸರಳ ಕಾಣುತ್ತೆ, ಒಂದು ಸಣ್ಣ ವಾಕ್ಯ ಕಾಣುತ್ತೆ, ಆದ್ರೆ ಇಡೀ ಭವಿಷ್ಯದ ರೂಪಕವನ್ನ ನೀ ಅಳು ಕಂಡ್ಯ. ಹೌದು. ಇಂಥ ಸೃಷ್ಟಿ ಹಾಳಾಗ್ತಾ ಇದೆ ಅಂದ್ರೆ ರೇಸ್ ಯುವರ್ ವಾಯ್ಸ್, ಧ್ವನಿ ಎತ್ತು. ನಿಜ ನಿಜ. ಇದ್ರ ಪರಿಣಾಮ ಒಳ್ಳೇದಾಗಲ್ಲ ಅಂತ ಮೊದ್ಲೇನೆ. ಅದೇ ಈಗ ಅದು ಕೂಡ, ಅದರಲ್ಲಿಯೂ ಕೂಡ ನೀವು ಪರಿಸರವನ್ನ ತರಬಹುದು. ಹೌದು. ಯಾಕಂಗ್ ಹೇಳ್ತಾರೆ? ಯಾಕೆ ಹೇಳ್ತಾರೆ? ಮನುಷ್ಯನಿಗೆ ಹೇಳ್ತಾ ಇಲ್ಲ ಅವರು, ಕುರಿಗೆ ಹೇಳ್ತಾ ಇದ್ದಾರೆ. ನಿಜ ನಿಜ ಪಾಪ. ಹೀಗೆ ಸರ್ ಎಲ್ಲ ವಚನಗಳಲ್ಲಿ ಈ ಪರಿಸರ ಪ್ರಜ್ಞೆಯನ್ನು ಹಿಂಗ ಜಾಗೃತ ಮಾಡ್ತಾರೆ ಶರಣರು. ಅಂದ್ರೆ ನಾವು ಆ ದೃಷ್ಟಿಕೋನದಲ್ಲಿ ನೋಡೋದಿಲ್ಲ. ಹೌದೌದು. ಆಮೇಲೆ ಇದು ಕೆಲವು ಶರಣರು ಬಹಳ ಸಣ್ಣ 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 ವಿಷಯಗಳು ತಗೊಂಡು ಅದನ್ನು ಪರಿಸರ ಪ್ರಜ್ಞೆ ಹೆಂಗೆ ಜಾಗೃತಗೊಳಿಸ್ತಾರೆ ಅನ್ನೋದಕ್ಕೆ ಈ ಒಬ್ಬ ಒಕ್ಕಲಿಗ ಮುದ್ದಣ್ಣ ಅವನ ಅನುಭವದ ಮೇಲೆ ಹೇಳ್ತಾನೆ, ಪೈರಿಗೆ ನೀರು ಹಾಕ್ಬೇಕಲ್ಲ, ಅದು ಉಚಿತ ಹೊರಿತು ನೀರು ಬಿಡ್ಬೇಕು ಪೈರಿಗೆ, ಸುಮ್ಮನೆ ಬಿಟ್ಬಿಡೋದಲ್ಲ, ಹೊರಟೋಗ್ತದೆ. ನೋಡಿ ಆ ಪ್ರಜ್ಞೆ ಅಂದ್ರೆ ಅದು ಮುಖ್ಯ. ಪರಿಸರನ ನಾವು ನೀರನ್ನು ಕಾಪಾಡಬೇಕು, ಆ ಶುಚಿತ್ವವನ್ನು ಕಾಪಾಡಬೇಕು. ಇವು ಇದೆಯಲ್ಲ, ಇದು ಬಹಳ ಮುಖ್ಯ. ಚನ್ನಬಸವಣ್ಣ ವಚನದಲ್ಲಂತೂ ಇದು ಬಹಳ ಸೂಕ್ಷ್ಮವಾಗಿ ಬರ್ತದೆ. ಚನ್ನಬಸವಣ್ಣವ್ರದ್ದು ವಚನದಲ್ಲಿ ವಚನ ಬಹಳ ಸೊಗಸಾಗಿದೆ. ಅವ್ರು ಏನು ಹೇಳ್ತಾರೆ ಅಂದ್ರೆ, ನೋಡಿ ಆಧ್ಯಾತ್ಮವನ್ನು ಎಷ್ಟು ಸಾಧಾರಣ ಒಂದು ಪ್ರಕೃತಿಯ ಸಂದರ್ಭದಲ್ಲಿ ಹೇಗೆ ತರಬಹುದು ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ನಾನು ಮೆಟ್ಟುವ ಭೂಮಿಯ ಭಕ್ತನ ಮಾಡಿದಲ್ಲದೆ ಮೆಟ್ಟನೆಯ. ನಾನು ಮೆಟ್ಟತಕ್ಕಂಥ ಭೂಮಿ ಇದೆಯಲ್ಲ, ಭೂಮಿನ ಭಕ್ತನ ಮಾಡಬೇಕು. ಭೂಮಿಯ ಭಕ್ತನ ಮಾಡದೆ ನಾನು ಮೆಟ್ಟೋದಿಲ್ಲ. ನಾ ನೋಡುವ ಆಕಾಶ ಚಂದ್ರ ಸೂರ್ಯರ ಭಕ್ತನ ಮಾಡದೆ ನೋಡನಯ್ಯ, ನೋಡೋದಿಲ್ಲ. ನಾನು ಕೊಂಬ 18 ಧಾನ್ಯವ ಭಕ್ತನ ಮಾಡಿದಲ್ಲದೆ ಕೊಳ್ಳೆನು ಕೂಡಲ ಸಂಗಮದೇವ ಚನ್ನ ಸಂಗಮದೇವ ನಿಮ್ಮಾಣೆ ಅಂತ. ಎಲ್ಲದರಲ್ಲೂ ಚೈತನ್ಯವನ್ನು ನೋಡ್ತಾರೆ, ದೈವತ್ವವನ್ನು ನೋಡ್ತಾರೆ. ಇದೊಂದು ಭಕ್ತನ ಮಾಡೋದಕ್ಕೆ ಅದು ಪವಿತ್ರ ಮಾಡ್ತಕ್ಕಂಥ, ಅದೇ ಸೇವಿಂಗ್ ಎನ್ವೈರನ್ಮೆಂಟ್ ಅಂದ್ರೆ. ಹೌದು, ಎಲ್ಲದರಲ್ಲೂ ದೈವತ್ವವನ್ನು, ಎಲ್ಲರಲ್ಲೂ ದೈವತ್ವವನ್ನು. ಆ ದೈವತ್ವ ಪರಿಕಲ್ಪನೆ ಬಂದಿದ್ದೆ ಅದಕ್ಕೋಸ್ಕರ. ಅಟ್ಲೀಸ್ಟ್ ಅದಕ್ಕೋಸ್ಕರನಾದ್ರೂ ಒಂದು ರಕ್ಷಣೆ ಆಗ್ಲಿ. ನಾವೇನ್ ಮಾಡಿದ್ವಿ, ದೇವರು ಬೇರೆ ಮಾಡಿ ದೇವಸ್ಥಾನದಲ್ಲಿ ಇಟ್ಬಿಟ್ವಿ, ಅಲ್ಲೂ ಗಂಟೆ ಹೊಡಿಯೋಕೆ ಶುರು ಮಾಡಿದ್ವಿ ಅಷ್ಟೇ. ದೇವರಲ್ಲಿರ್ತಕ್ಕ ಚೈತನ್ಯ ಬಿಟ್ಟು ಅದು ಗೊಂಬೆ ಆಗೋದು. ಚೈತನ್ಯ ಅಂದ್ರೆ ಮೂಲ ಸ್ವರೂಪ, ಆ ಪರಿಸರದ ಮೂಲ ಸ್ವರೂಪ ಪರಿಸರ. ಇದು ಚೈತನ್ಯ ಕೂಡ ಪರಿಸರದ್ದೇ. ಹೌದೌದು. ಪರಿಸರದಲ್ಲಿರ್ತಕ್ಕಂಥ ಚೈತನ್ಯವನ್ನು ಮರೆತು ಅದನ್ನು ತಗೊಂಡು ದೇವಾಲಯದಲ್ಲಿ ಏನೋ ಮಾಡ್ಕೊಂಡು ಅದಕ್ಕೆ ದೇಹವೇ ದೇವಾಲಯ. ಹೌದು ನೋಡಿ, ಅದರಲ್ಲಿಯೂ ಕೂಡ ಆ ಪ್ರಜ್ಞೆ ಅನ್ನೋದನ್ನ ಯಾವ ರೀತಿ ಆ ಮೂಲ ಚೈತನ್ಯದ ಜೊತೆ ಶರಣರು ತಗೊಂಡು ಹೋಗ್ತಾರೆ. ಬಿತ್ತಿದ್ದ ಬೀಜ ನೋಡಿ, ಅಲ್ಲೂ ಬಿತ್ತಿದ್ದ ಬೀಜ ಯಾಕೆ ಬರಿಬೇಕಿತ್ತು? ಇನ್ನೇನಾದ್ರೂ ಹೇಳ್ಬೋದಾಗಿತ್ತಲ್ಲ. ಬಿತ್ತಿದ್ದ ಬೀಜ ಕೆಟ್ಟಿತ್ತು ಬೇಡ,
ಮುಂದಿನ ದಿನದ ಅರಸಿಗೂ ಅರಸಿಗೂ. ಈ ಎನ್ವೈರನ್ಮೆಂಟ್ ಡೇ ಅಂತ ನಾವು ಮಾಡಿದಾಗ ಇದು ಪರಿಸರದ ಪ್ರಜ್ಞೆಯನ್ನು ಜಾಗೃತ ಮಾಡಿದಾಗ ಇಂದಲ್ಲ ನಾಳೆ ನಿನ್ನ ಆ ಮನುಷ್ಯತ್ವದ ಜನಾಂಗಕ್ಕೆ ಎಲ್ಲೋ ಒಂದಿನ ಉಪಯೋಗ ಆಗುತ್ತೆ. ಹಾಗೆ ಆಗುತ್ತೆ. ಅದನ್ನು ಅಂದ್ರೆ ನೀನು ಸೃಷ್ಟಿಗೆ ಪೂರಕವಾಗಿ ಇರು. ನಿಜ, ಅದು ಮುಖ್ಯ. ಸೃಷ್ಟಿಗೆ ಅಲ್ಲಿಗೆ ಸೃಷ್ಟಿ 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 ಸೃಷ್ಟಿ. ನೀನ್ ಬೇರೆ ಅಲ್ಲ, ಸೃಷ್ಟಿ ಬೇರೆ ಅಲ್ಲ. ಸೃಷ್ಟಿ ಉಳಿದ್ರೆ ನೀನ್ ಉಳಿತೀಯ, ಸೃಷ್ಟಿನೇ ಎಲ್ಲರೂ ನೀನ್ ಎಲ್ಲಿದ್ಯಾ? ಅದು ಮರ್ತೋಗಿದೀವಣ್ಣ. ಬೇಡ, ಈಗ ನೋಡಿ ಇದಕ್ಕೆ ಒಂದು ಕಟ್ಟಡ ಕಟ್ಟಬೇಕು ಅಂದ್ರೆ ಒಂದು ದೊಡ್ಡದ ಯಾವ್ದು ಆಲದ ಮರ ಕಟ್ ಮಾಡೋದು ಅಷ್ಟೇ ಆಗೋಯ್ತು. ಬಹಳ ಬಹಳ ದುರಂತ ಇದು. ಇನ್ನೊಂದು ಅಕ್ಕಮಹಾದೇವಿದು ಇದು ಬಹಳ ಸೊಗಸಾದ ವಚನ. ಈ ನಾವು ಉಪಯೋಗ ಮಾಡ್ತಕ್ಕಂಥ ಆಹಾರ ನಾವು ಎಷ್ಟು ಬೇಕೋ ಅಷ್ಟು ತಿನ್ಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಹುಚ್ಚುಚ್ಚಾಗಿ ತಿನ್ನೋದು ಅದು ಹಾಳು ಮಾಡ್ದಂಗೂ ಆಯ್ತು. ಹಾಳಾಯ್ತು ಸಂಪತ್ತನ್ನ, ಆಹಾರನ. ಅದು ತಪ್ಪು ಅನ್ನೋದಕ್ಕೋಸ್ಕರ ಬಹಳ ಸೊಗಸಾದ ವಚನ ಇದೆ ಅವ್ರದ್ದು. ಆಹಾರವನ್ನು ಕಿರಿದು ಮಾಡಿರಣ್ಣ, ಕಮ್ಮಿ ತಿನ್ರಿ, ಜಾಸ್ತಿ ತಿನ್ಬೇಡಿ ಅಂತ. ಕಿರಿದು ಮಾಡಿರಣ್ಣ. ಆಹಾರದಿಂದ ಏನೇನು ಬರುತ್ತೆ, ವ್ಯಾಧಿ, ಹಬ್ಬ, ಇವೆಲ್ಲ ಹಬ್ತಾ ಹೋಗ್ತವೆ. ಅತಿ ಪೋಷಣೆ ಬಹಳ ಕೆಟ್ಟದ್ದು, ಅದರಿಂದ ಮೃತ್ಯು ಬರುತ್ತೆ, ಅಲ್ಲಿವರೆಗೂ ಹೋಗ್ತದೆ ಹೇಳ್ತಾರೆ. ಅದರಿಂದ ಚನ್ನಮಲ್ಲಿಕಾರ್ಜುನನ ಒಲಿಸ ಬಂದ ಕಾಯವ ಕೆಡಿಸದೆ ಉಳಿಸಿಕೊಳ್ಳಿರಣ್ಣ. ಇಷ್ಟು ಸೊಗಸಾಗಿದೆ. ಇಡೀ ನಮ್ಮ ಸೃಷ್ಟಿಯೇ ಇದೊಂದು ಪ್ರಸಾದ. ಹೌದು, ಪ್ರಸಾದ. ಈಗ ಕಾಯ ಅಂದಾಗ ಮನುಷ್ಯನ ಕಾಯ. ಹೌದು. ಈ ಪರಿಸರದ ಕಾಯ ಯಾವುದು? ಸೃಷ್ಟಿ, ಭೂಮಿ. ಈ ಭೂಮಿಯನ್ನು ಹಾಳು ಮಾಡಿದ್ರೆ ಇಷ್ಟು ಸೊಗಸಾಗಿದೆ. ಎಂಥ ಒಳ್ಳೆ ಮಾತದು. ಚನ್ನಮಲ್ಲಿಕಾರ್ಜುನ ಒಲಿಸ ಬಂದ ಕಾಯ. ಅಂತಶ್ಚಕ್ಷುವಿನಿಂದ ವಚನಗಳನ್ನ ನೋಡುವ ಒಂದು ರೂಢಿ ಆಗ್ಬೇಕು. ಅದು ಬರ್ಬೇಕು. ಅದು ಅದಕ್ಕೆ ಮತ್ತೆ ಶಿವಯೋಗ ಕಾರಣ. ಶಿವಯೋಗನೇ ಜಾಗೃತಿ ಮಾಡೋದು ಇದ್ರ ಮೂಲಕ ಅರಿವು ಮೂಡಿಸೋದು. ಏನ್ ಮಾಡಿದ್ವಿ, ಅದಕ್ಕೂ ಒಂದು ಪೂಜೆ ಮಾಡೋದು. ಅದು ಪೂಜೆ ಬಂತ ಅದು ಮರ್ತೋಗುತ್ತೆ, ಮೂಲ ಹೊರಟೋಗುತ್ತೆ. ಬಹಿರಂಗದ ಪೂಜೆ ಬಹಿರಂಗದ ಪೂಜೆ, ಆದ್ರೆ ಅಂತರಂಗದ ಪೂಜೆಯನ್ನ ಮಾಡಬೇಕು. ಈ ಲಿಂಗ ಅನ್ನೋದೇ ಈ ಪರಿಸರ, ಈ ಲಿಂಗ ಅನ್ನೋದೇ ವಿಶ್ವ, ಈ ಲಿಂಗ ಅನ್ನೋದೇ ಭೂಮಿ, ಲಿಂಗ ಅನ್ನೋದೇ ಆ ಸೂರ್ಯ, ಅದು ಚಂದ್ರ. ಹೌದು. ಇದ್ರ ಬಗ್ಗೆ ನಾನು ಆ ಚೈತನ್ಯದ ಪ್ರಜ್ಞೆ ಅಥವಾ ದೈವತ್ವದ ಪ್ರಜ್ಞೆಯನ್ನ ನಾನು ಯಾವಾಗ ಅಂತರಂಗದೆಲ್ಲ ಮರ್ತೋಗ್ತೀನೋ ಈ ಸೃಷ್ಟಿ ಸರ್ವನಾಶವಾಗುವುದು. ನಿಜ ನಿಜ. ನೋಡಿ ಸರ್, ಈ ರೀತಿ ಶರಣರು ಎಷ್ಟು ಸೃಷ್ಟಿಯ ಬಗ್ಗೆ ಬಹಳ ಹೇಳಿದ್ದಾರೆ. ಬಹಳ ನಮಗೆ ನೋಡುವ ಕಣ್ಣಿಲ್ಲ ಅಷ್ಟೇನೆ. ನೋಡುವ ಕಣ್ಣಿಲ್ಲ. ಬಸವಣ್ಣವ್ರು ಹೇಳ್ತಾರಲ್ಲ, ಪ್ರಕೃತಿ ವಿಕೋಪ ಅನ್ನೋದು ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ. ಇವತ್ತಿನ ಪ್ರಳಯಕ್ಕೆ ಒಲೆ ಹತ್ತಿ ಊರಿದರೆ ಧರೆ ಹತ್ತಿ ಊರಿದರೆ ನಿಲ್ಲಬಹುದು. ಇವತ್ತಿನ ಸಂದರ್ಭ ಅದು. ಇವತ್ತಿನ ಸಂದರ್ಭ. ಮೂರ್ಖವಾದ ನಿರ್ಣಯ ಒಬ್ಬ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ ತಗೊಂಡ್ರೆ ಧರೆ ಹತ್ತಿ ಉರಿಯುತ್ತೆ ಅಷ್ಟೇ. ಅದು ನೋಡಿ, ಆ ಕಾಲದಲ್ಲಿ ಅವರು ಹೇಳಿದ ಮಾತು ಇವತ್ತಿಗೇನು ಕೂಡ ಸತ್ಯ ಆಗ್ತಾ ಇದೆ. ಅಂದ್ರೆ ಅತ್ಯಂತ ಪ್ರಾಸಂಗಿಕವಾದ ಈ ಶರಣರ ವಚನಗಳು ಪರಿಸರದ ಸಂದರ್ಭದಲ್ಲಿ ಹೇಳೋದಾದ್ರೆ ಅತ್ಯಂತ ಇವತ್ತಿಗೂ ಒಂದೊಂದು ವಚನಗಳು ಕೂಡ ಆ ದೃಷ್ಟಿಯಿಂದ ನೋಡ್ಬೋದು. ನಾವು ನೋಡ್ಲೇಬೇಕು. ಪ್ರಜ್ಞೆಯ ದೃಷ್ಟಿಯಿಂದ, ಇಡೀ ಸೃಷ್ಟಿಯ ಭವಿಷ್ಯದ ದೃಷ್ಟಿಯಿಂದ ಅದರ ಮಾನವೀಯ ಮನುಷ್ಯತ್ವದ ಉಳಿವಿಗಾಗಿ ಇವೆಲ್ಲ ನೋಡ್ಲೇಬೇಕು, ಅನ್ವಯ ಮಾಡ್ಕೋಬೇಕು, ಬದುಕಬೇಕು. ಇದಕ್ಕೆ ಅನೇಕ ಕಡೆ ನಾನು ಹೇಳ್ತಿರ್ತೀನಣ್ಣ. ಈಗ ಎಲೆಕ್ಟ್ರಿಕಲ್ ಇದೆ, ಜನರೇಟ್ ಮಾಡ್ತೀವಿ ಶರಾವತಿನಲ್ಲಿ. ಅದನ್ನ ಎಷ್ಟು ರೂಪದಲ್ಲಿ ಅದನ್ನ ನಾವು ಅನ್ವಯಿಸ್ಕೊಳ್ತೇವೆ. ಈಗ ಫ್ಯಾನ್ ಅಂತಕ್ಕಂಥ ಅದರಲ್ಲಿ ಕರೆಂಟ್ ಕೊಟ್ರೆ ಫ್ಯಾನ್ ತಿರುಗುತ್ತೆ, ಇಲ್ಲಿ ಲೈಟ್ ಅಂದ್ರೆ ಲೈಟ್ ತಿರುಗುತ್ತೆ, ಇಲ್ಲಿ ಎಸಿ ಅಂದ್ರೆ ಕೂಲ್ ಮಾಡುತ್ತೆ. ಅದರ ಮೂಲ ಯಾವುದು? ಕರೆಂಟೇ ಮೂಲ. ಕೂಲ್ ಮಾಡಕ್ಕೂ ಅದೇ. ಹಾಗೆ ಇಡೀ ಸೃಷ್ಟಿಯಲ್ಲಿ ಏನೇ ಕಾರ್ಯ ನಡಿಬೇಕಾದ್ರೂ ಕೂಡ ಆ ಮೂಲ ಚೈತನ್ಯ ಯಾವುದು ಮಹಾಲಿಂಗದ ಸೃಷ್ಟಿಯಾಗಿದೆ ಅದೇ ಕಾರಣ. ಇದು ಬಹಳ ಸೊಗಸಾದ ಮಾತು. ಇನ್ನೊಂದು, ಬಸವಣ್ಣ ಇಡೀ ಜಗತ್ತನ್ನ, ಇಡೀ ಪ್ರಕೃತಿಯನ್ನ ದಯೆಯ ದೃಷ್ಟಿಯಿಂದ ನೋಡು. ಜೀವಕಾರುಣ್ಯ ಬಹಳ ಮುಖ್ಯ. ಜೀವಕಾರುಣ್ಯ ಸತ್ಯ ಸತ್ಯ. ದಯೆ ಧರ್ಮದ ಮೂಲ. ನೀವೇನೇ ಮಾತಾಡಿ ಧರ್ಮದ ಬಗ್ಗೆ, ಆದ್ರೆ ದಯೆ ಇಲ್ಲದ್ರೆ ಏನ್ ಪ್ರಯೋಜನ ಆಯ್ತು? ಇಲ್ಲಿ ಮುಖ್ಯ ಅಣ್ಣ. ಇಲ್ಲಿ ಏನಾಗೋಗಿದೆ ಸಮಾಜದಲ್ಲಿ, ಧರ್ಮ ಅನ್ನೋ ಒಂದು ಹೆಸರೇ, ಶಬ್ದವೇ ಕಲುಷಿತ ಆಗಿದೆ. ಮೂಲ ಅರ್ಥ ಇಲ್ಲವೇ ಇಲ್ಲ. ಈ ಸೃಷ್ಟಿಯನ್ನು ಉಳಿಸುವುದು ನನ್ನ ಧರ್ಮನ ನಡೆ, ಬದುಕುವ ರೀತಿ ಕೂಡ ಒಂದು ಧರ್ಮ. ಇದೇ ಬದುಕಿನ ಧರ್ಮ. ಹೌದು. ಧರ್ಮ ಅಂದ್ರೆ ನಮ್ಮ ಮೂಲ ಅರ್ಥ ಇದೆಯಲ್ಲ, ಅದು ನಡೆ. ಧರ್ಮದಂತೆ ನಡೆ. ಈಗ ಬಿಟ್ಟು ಜಾತಿ ಆಗೋಯ್ತು. ಈಗ ಅದು ಧರ್ಮ ಅನ್ನೋದು ಜಾತಿ ಆಗೋಯ್ತು.
ಅಂತ ಒಂದು ನಮ್ಮ ಅನೇಕ ಗ್ರಂಥಗಳು ಇತ್ತೀಚೆಗೆ ಬಂದಿವೆ. ದರ್ಶನಗಳನ್ನ ಇಡೀ ದೇಶದ ದರ್ಶನ ನೋಡಿದ್ರೆ ಬಸವಣ್ಣವ್ರಿಗೆ ಜಾಗನೇ ಇಲ್ಲ. ಜಾಗನೇ ಇಲ್ಲ. ರಾಧಾಕೃಷ್ಣನ್ ಅದ್ರೊಳಗೆ ಇಲ್ವೇ ಇಲ್ಲ. 6 ವಾಲ್ಯೂಮ್ ಇಲ್ವೇ ಇಲ್ಲ. ಬಸವಣ್ಣ ಹೆಸರೇ ಇಲ್ಲ. ಇಲ್ವೇ ಇಲ್ಲ, ಹೆಸರೇ ಇಲ್ಲ. ಅಂದ್ರೆ ಎಷ್ಟು ಇಂಥ ಒಬ್ಬ ಮಹಾನ್ ದಾರ್ಶನಿಕ ಎಲ್ಲೋ ಸಂಕುಚಿತ ಮಾಡಿ ನಾವು ತಿಳ್ಕೊಂಡಂತ ಧರ್ಮದೊಳಗಿಟ್ಟಿವೆ. ಧರ್ಮ ಜಾಗೃತಿ ನಮ್ಮ ಸ್ವಾರ್ಥಕ್ಕೆ ಧರ್ಮವನ್ನು ಉಳಿಸ್ಬೇಕು ಅನ್ನೋದೇನಿಲ್ಲ ಅಲ್ಲಿ. ನನ್ನ ಸ್ವಾರ್ಥ ಹೀಗೆ ನಿಜ ನಿಜ. ಅದು ದರ್ಶನ ಧರ್ಮ ಆಗ್ಬಾರ್ದು. ಇದು ದುರಂತ ಇದು. ಹೀಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಡಿ.ವಿ.ಜಿಯವ್ರ ಒಂದು ಮಾತು ನೆನಪು ಬರ್ತದೆ. ಅದು ಎಷ್ಟು ಇದಾಗಿದೆ ಅಂದ್ರೆ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಗಸು. ಇದು ಒಂದೇ ವಾಕ್ಯದ ಎಷ್ಟು ಅರ್ಥ ಇದೆ. ಹೊಸ ಚಿಗುರು ಅಂದ್ರೆ ಚಿಗುರು ಹೊಸ ಬರ್ತಾನೆ ಇರುತ್ತೆ, ಚಿಂತನೆಗಳು ಹೊಸ ಹೊಸದಾಗಿ ಬರ್ತಾನೆ ಇರ್ತವೆ. ಆದ್ರೆ ಅದಕ್ಕೆ ಮೂಲ ಯಾವುದು? ಬೇರು ಹಳೇದು, ಸಿದ್ಧಾಂತ ಹಳೇದು. ಆ ಮೂಲ ತತ್ವ ಇದೆಯಲ್ಲ, ಪರತತ್ವ ಇದೆಯಲ್ಲ, ಅದು ಚಿಂತನೆ ಮೂಲಕ ಹೊರ ಅದು ಡೈವರ್ಸಿಟಿ ಅನೇಕ ರೀತಿಯಲ್ಲಿ ಇರ್ತದೆ. ಅದು ಚಿಗುರು ಹೊಡೆದಂಗೆ ಅವೆರಡೂ ಸೇರ್ಬೇಕು. ಅದು ಬೇರೆ ಇದು ಬೇರೆ ಆಗಬಾರ್ದು. ಮೂಲ ತತ್ವ ಬಿಟ್ಟು ನಾವು ಹೋಗ್ಬಾರ್ದು. ಬೇರ್ ಬಿಟ್ಟು ನಾನು ಬೇರ್ ಬಿಟ್ಟ ಮೇಲೆ ಚಿಗುರಲ್ಲಿ ಇರುತ್ತೆ, ಅದರಿಂದ ಒಣ ಹೋಗುತ್ತೆ. ಅದರ ಬೇರು ಚಿಗುರು ಎರಡೂ ಮುಖ್ಯ. ಹಳೇದು ಇವತ್ತಿನ ಚಿಂತನೆ ಇವೆರಡೂ ಮುಖ್ಯ. ಪರಿಸರದ ಬಗ್ಗೆನೂ ಈ ಮಾತು ಅನ್ವಯ ಆಗ್ತದೆ. ನಮ್ಮ ಅನಾದಿ ಕಾಲದಿಂದ ಏನು ಪ್ರಕೃತಿಯ ಬಗ್ಗೆ ಪೂಜ್ಯ ಭಾವ ಇಟ್ಕೊಂಡು ಬಂದ್ರು, ಬೆಳೆಸ್ಬೇಕು, ಉಳಿಸ್ಬೇಕು, ರಕ್ಷಣೆ ಮಾಡಬೇಕು ಅನ್ನೋ ಭಾವನೆ ಅದು ಇವತ್ತಿಗೂ ನಿಜ. ಅದು ಆ ಇವತ್ತಿನ ಚಿಂತನೆಗೆ ಆ ಬೇರುಗಳು ಹಳೇದು ಅದು ಇರಬೇಕೇ ಬೇಕು. ಅದನ್ನ ಬಿಡಬಾರ್ದು ಅನ್ನೋ ಅವ್ರ ಮಾತು ಬಹಳ ಇವತ್ತಿನ ಸಂದರ್ಭಕ್ಕೆ ಬಹಳ ಚೆನ್ನಾಗಿ ಕಾಣುತ್ತೆ. ಅಂದ್ರೆ ಎಷ್ಟೇ ಸಿಂಪಲ್ ಸರ್, ಅದರಲ್ಲಿ ಸೃಷ್ಟಿಯನ್ನ ಬಿಟ್ಟು ನೀನು ಬೇರೆ ಅಂತ ತಿಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಯು ಆರ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ನೇಚರ್. ಹೌದು, ಯು ಆರ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಎನ್ವೈರನ್ಮೆಂಟ್. ಎನ್ವೈರನ್ಮೆಂಟ್ ಸೇವ್ ಮಾಡೋದಲ್ಲ, ನೀನು ಉಳಿಬೇಕಾದ್ರೆ ಅದು ಸತ್ಯ. ಅದು ಉಳಿದ್ರೆ ನೀನು ಉಳಿಯಲ್ಲ. ಸತ್ಯ. ಅದಕ್ಕೆ ಕುವೆಂಪು ಏನ್ ಮಾಡ್ತಾರೆ, ಇದಕ್ಕೆ ಒಂದೇ ಒಂದು ಶಬ್ದ ಉಪಯೋಗಿಸ್ತಾರೆ, ಸಸ್ಯ ಕಾಶಿ ಅಂತ. ಇಡೀ ಪ್ರಕೃತಿ ಇದೆಯಲ್ಲ, ಇಡೀ ಮರ ಗಿಡ ಬಳ್ಳಿ ಎಲ್ಲ ಸಸ್ಯಗಳಿದೆಯಲ್ಲ, ಆ ಕಾಶಿಯಷ್ಟೇ ಪೂಜ್ಯ ಭಾವ ಇದರಲ್ಲಿದೆ. ಕಾಶಿ ಅನ್ನೋದು ಪೂಜ್ಯವಾಗ ಒಂದು ಸಂಕೇತ. ಅದು ಪೂಜ್ಯತೆಗೆ ಸಂಕೇತ ಅಷ್ಟೇ. ಕಾಶಿ ಗಂಗೆ ಇವೆಲ್ಲನೂ ಪೂಜ್ಯತೆಗೆ ಸಂಕೇತ. ನಾವು ಸಂಕೇತ ಬರೆದ್ಬಿಟ್ಟು ಬರೀ ಅವನ್ನೇ ಮಾತ್ರ ಗೊಂಬೆ ಆ ಥರ ಇಟ್ಕೊಂಡು ಗೊಂಬೆ ಆಗೋಗಿದೆ. ಆದ್ರಿಂದ ಈ ಎಲ್ಲ ವಚನಗಳ 20,000 ವಚನಗಳಿವೆ. ಈ ವಚನ ಗಮನಿಸ್ತಾ ಹೋದ್ರೆ ವಚನಕಾರರೆಲ್ಲರೂ ಕೂಡ ಆ ಮೂಲ ಪ್ರಕೃತಿ ಮೇಲ ಚೈತನ್ಯವನ್ನ ಇಟ್ಟುಕೊಂಡು ತಮ್ಮ ಇಡೀ ಬದುಕನ್ನು ಕಟ್ಕೊಟ್ರು. ಅವರು ಬದುಕೋ ಮಾರ್ಗ ಹೇಳ್ಕೊಟ್ರು. ನೀವು ಆಹಾರದ ದೃಷ್ಟಿಯಿಂದ ತಗೊಳ್ಳಿ, ಗಿಡ ಮರಗಳ ದೃಷ್ಟಿಯಿಂದ, ಇವುಗಳ ಜೊತೆಗೆ ನೀವು ಬದುಕೋದು ಹೆಂಗೆ, ಇವು ನಿಮ್ಮನ್ನು ಬದುಕಿಸ್ತವೆ, ನೀವು ಇವನ್ನ ಬದುಕಿಸೋದನ್ನು ಕಲೀರಿ. ಈ ಒಂದು ಈ ತತ್ವವನ್ನ ಆ ಶರಣರು ಬಿತ್ತಿದ್ರಲ್ಲ 6 ವಚನಗಳ ಮೂಲಕ. ಇದು ಅದ್ಭುತವಾದ್ದು. ಇವತ್ತಿನ ಸಂದರ್ಭಕ್ಕೆ ಅವರನ್ನು ನೆನೆಸ್ಬೇಕು. ಇವತ್ತಿನ ಈ ವಿಶ್ವದ ಪರಿಸರ ಒಂದು ಸಂದರ್ಭದಲ್ಲಿ ಆಚರಿಸ್ಬೇಕಾದ್ರೆ ಶರಣರ ವಚನಗಳು ಇಡೀ ವಿಶ್ವಕ್ಕೆ ಈ ಒಂದು ಪರಿಸರ ಪ್ರಜ್ಞೆ ಅಂದ್ರೆ ಪರಿಸರವನ್ನು ಉಳಿಸ್ಕೊಳ್ಳೋದು, ಮಾಲಿನ್ಯವನ್ನು ತೆಗೆದುಹಾಕ್ತಕ್ಕಂಥದ್ದು, ಪ್ರಕೃತಿಯನ್ನ ದೈವಿ ಸ್ವರೂಪದಿಂದ ನೋಡ್ತಕ್ಕಂಥದ್ದು, ಪ್ರಕೃತಿಯ ಶುದ್ಧತೆ, ಇವೆಲ್ಲ ಕೂಡ ಇವತ್ತು ಇವತ್ತು ನಮಗೆ ಬೇಕು. ಆದ್ದರಿಂದ ಈ ವಚನಗಳು ಈ ಸಂದರ್ಭಕ್ಕೆ ಹೇಳಿ ಮಾಡಿಸ್ದಂಗಿವೆ. ಇದು ಒಂದು ದರ್ಪಣ ಇದ್ದಂಗೆ, ಕನ್ನಡಿ ಇದ್ದಂಗೆ. ನೋಡ್ರಿ, ನೀವು ಹೇಳುವ ಮಾತನ್ನ ಬಸವಣ್ಣನವರು ಸೂಕ್ಷ್ಮವಾಗಿ ಯಾವುದನ್ನ ನಾವು ಔಪಚಾರಿಕವಾಗಿ ನೋಡ್ತಾ ಇದ್ದೇವೆ ಅನ್ನೋದಕ್ಕೆ, ಲಿಂಗಾರ್ಚನೆಯ ಮಾಡುವ ಮಹಿಮರೆಲ್ಲರೂ, ಶಬ್ದ ಗಮನಿಸಿ ಸರ್. ಲಿಂಗಾರ್ಚನೆಯ ಮಾಡುವ ಮಹಿಮರೆಲ್ಲರೂ ಸಲಿಗೆವಂತರಾಗಿ ಒಳಗೈದಾರೆ. ಅಂದ್ರೆ ಸೃಷ್ಟಿಯಲ್ಲಿ ನಾವೆಲ್ಲ ಸಲಿಗೆವಂತರಾಗಿ ಒಳಗೈದಾರೆ. ಆದ್ರೆ ಬಸವಣ್ಣ ನಾನು ದೇವ ಹೊರಗಣವನು, ನಾನು ಹೊರಗಿದ್ದೀನಿ. ಹೌದು, ಅಂದ್ರೆ ನಾನು ನೋಡ್ತಾ ಇದ್ದೀನಿ ಈ ಸೃಷ್ಟಿಯಲ್ಲಿ ನೋಡೋರೆ ಅವೆಲ್ಲ ಹೊರಗಿರ್ತಾರೆ. ನಾನು ದೇವ ಹೊರಗಣವನು.
ಸಂಬೋಳಿ ಸಂಬೋಳಿ ಅಂತ ಇಂಬಿನಲ್ಲಿದ್ದೇನೆ ನಿಮ್ಮ ನಾಮವಿಡಿದ ಅನಾಮಿಕ ನಾಮ ಕೂಡಲ ಸಂಗಮ. ಅಂದ್ರೆ ಸೃಷ್ಟಿಯಲ್ಲಿ ಯಾವ ರೀತಿ ಈಗ ಲಿಂಗಾಂಗ ಸಾಮರಸ್ಯ ಅಂದ್ರೆ ಸಂಪೂರ್ಣವಾಗಿ ಲಿಂಗದಲ್ಲಿ ಲೀನವಾಗಿ ಹೋಗ್ತೇನೆ. ಅಂದ್ರೆ ಸೃಷ್ಟಿಯಲ್ಲಿ ಪರಿಸರದಲ್ಲಿ ಅಕ್ಕನ ವಚನಗಳನ್ನ ಯಾರದೇ ವಚನ ತಗೊಳ್ಳಿ ನಿಜ ಮೂಲ ಚೈತನ್ಯದಲ್ಲಿ ಮುಳುಗಿ ಹೋಗ್ತಾರೆ. ನೀವಾಗಲೇ ಅದು ಬೇರು ಅಂತ ಹೇಳೋದು, ಮೂಲ ಬೇರನ್ನೇ ಬಿಟ್ಟು ನಾವು ಮೇಲೆ ಫಲ ನೋಡ್ತೀವಿ. ಹೌದು, ಬೇರಿಗೆ ನೀರು ಎಳಿಬೇಕು, ಅವಾಗಲೇ ಫಲ ಬರದು. ಇನ್ನೊಂದು ವಚನದಲ್ಲಿ ಮರದುದಿಯ ಫಲವು ನೋಟ ಮಾತ್ರಕ್ಕೆ ಉದುರುವುದೇ. ಈಗ ಪರಿಸರ ದಿನಾಚರಣೆ ಮಾಡಿ ಎಲ್ಲಾರು ಒಂದಿನ ಚಪ್ಪಾಳೆ ತಟ್ಟಿ ಒಂದು ಪಾಟ್ ನೀರ್ ಹಾಕ್ಬಿಟ್ರೆ ಮುಗಿಯಿತು. ಮರದುದಿಯ ಫಲವು ನೋಟ ಮಾತ್ರಕ್ಕೆ ಉದುರುವುದೇ, ಹತ್ತಿ ಹರಿಯದನ್ನಕ್ಕ ಸೃಷ್ಟಿಯನ್ನ ಜವಾಬ್ದಾರಿಯನ್ನು ಉಳಿಸೋ ಕೆಲಸ ಯಾರದು? ಹೌದು ಹೌದು, ಜವಾಬ್ದಾರಿ ಇಲ್ವಾ ಸರ್ ಅಲ್ಲಿ? ನಿಜ ನಿಜ, ಎಷ್ಟು ಜವಾಬ್ದಾರಿ ಇದೆ. ಹತ್ತಿ ಹರಿಯದನ್ನಕ್ಕ ಅಂದ್ರೆ ಏನೇನ್ ಇದಕ್ಕೆ ರಕ್ಷಣೆ ಕೊಡಬೇಕು, ಎಲ್ಲರೂ ಸೇರಿ ರಕ್ಷಣೆ ಕೊಡಬೇಕು. ಮನುಷ್ಯನಾಗಿ ಸೃಷ್ಟಿಯಲ್ಲಿ ಬರೀ ಗಿಡ ಹಚ್ಚಿದ್ವಿ, ಒಂದು ಗಿಡಕ್ಕೆ ನೀರೆರೆದರೆ ಫಲವಿತ್ತು. ಹೀಗೆ ಎಲ್ಲ ವಚನಗಳಲ್ಲಿ ಈ ಬಹಳ ನಾವು ನೋಡಬೇಕಾದ ರೀತಿ ನಮ್ಮ ಕಣ್ಣನ್ನ ಒಳಗಡೆ ನೋಡುವ ದೃಷ್ಟಿ ಮುಖ್ಯ. ನೋಡುವ ದೃಷ್ಟಿ ನಾವು ನೋಡೋದು ಬಿಟ್ಬಿಟ್ಟು ಅದಕ್ಕೂ ಇನ್ನೊಂದು ವಚನದಲ್ಲಿ ಹೇಳ್ತಾರಲ್ಲ, ನಿಮ್ಮ ಮರೆತು ತಮ್ಮ ಮೆರೆದರಲ್ಲ. ಇವತ್ತು ಅದೇ ಆಗ್ತಾ ಇರೋದು, ಸೃಷ್ಟಿಯನ್ನ ಮರೆತು ಮೆರಿತಾ ಈ ಎನ್ವೈರನ್ಮೆಂಟ್ ಡೇ ಒಂದು ಡಾಕ್ಟರೇಟ್ ತಗೊಂಡ್ರು. ಅಷ್ಟೇ ಅಷ್ಟೇ, ಮುಂದೇನ್ ಮಾಡ್ದ ಅವನು? ಏನಿಲ್ಲ, ಅದ್ರ ಫಲ ಏನು? ಹೀಗೆ ಸರ್ ವಚನಗಳಲ್ಲಿ ನಿಜ. ನನಗಂತೂ ಬಹಳ ಇತ್ತೀಚೆಗೆ ಭಾವನಾತ್ಮನಾಗಿ ಆಗ್ಬಿಡ್ತೇನೆ. ಏನಿದು ಕಾರ್ಯಕ್ರಮಗಳು ಮಾಡ್ತಾರೆ, ಬಸವ ಜಯಂತಿಗಳನ್ನ. ಇದೇ ತಿಂಗಳು ನಾನು ಮೇ ತಿಂಗಳಲ್ಲಿ 7 ಜಿಲ್ಲೆಗಳಲ್ಲಿ ಬಸವ ಜಯಂತಿಯನ್ನು ಆಚರಿಸಿ ಬಂದಿದ್ದೇನೆ. 7 ಎಂಟೈರ್ ಮೇನಲ್ಲಿ ನಾನು ಇರಲೇ ಇಲ್ಲ. ಇಲ್ಲೆಲ್ಲ ಕೋಲಾರ ಇರಲಿ, ಇಲ್ಲ ಶಿವಮೊಗ್ಗ ಇರಲಿ, ದಾವಣಗೆರೆ ಇರಲಿ, ಎಲ್ಲಾ ಕಡೆ ನಾನು ತಿರುಗಿ ಬಂದಾಗ ನನಗನ್ಸುತ್ತೆ ಎಲ್ಲೋ ಒಂದು ಔಪಚಾರಿಕವಾದ ಬಸವ ಜಯಂತಿಯನ್ನು ಮಾಡ್ತಾ ನಾವು ಹೊರಟು ಬಿಟ್ಟಿದ್ದೇವೆ. ಅಲ್ಲಿ ಕೂತವ್ರನ್ನ ಇವ್ರನ್ನ ಅವ್ರು ಹೊಗಳ್ತಾರೆ, ಅವ್ರನ್ನ ಇವ್ರು ಹೊಗಳ್ತಾರೆ, ಅವ್ರಿಗೊಂದು ಹಾರ ಹಾಕ್ತಾರೆ, ಶಾಲ ಹಾಕ್ತಾರೆ. ಯಾರಿಗೆ ಬೇಕ್ರಿ ಈ ಶಾಲ? ಏನಾದ್ರು ಏನಕ್ಕೆ ಪ್ರಯೋಜನ? ಅದು ಹೊಗಳಿದ್ದು ಇವ್ರನ್ನ ಅವರು ಶರಣರನ್ನು ಹೊಗಳ್ತಾರೆ. ಆದ್ರೆ ಶರಣರು ಆಗ್ಲಲ್ಲ, ಆಗಬೇಕಲ್ವಾ? ಅಲ್ಲ, ಶರಣರು ಆಗೋದು ಒಂದು ಉಳಿತು ಸರ್. ಬಸವಣ್ಣ ಏನು ಹೊಗಳಿ ಯಾಕಂದ್ರು ನಮ್ಮಂತವ್ರು ಮಾರೋ ಕಾರ್ಯಕ್ರಮದಲ್ಲಿ ಬಸವಣ್ಣರನ್ನು ಹೊಗಳಿದ್ದು. ಈಗಿನ ಉಪನ್ಯಾಸಗಳನ್ನ ಕೇಳಿ ಅರ್ಥ ಆಗುತ್ತೆ ನಿಮ್ಗೆ. ಆ ದೃಷ್ಟಿಯಲ್ಲಿ ನೋಡ್ತಾ ಬನ್ನಿ. ಅಲ್ಲಿ ಬಸವಣ್ಣ ಅಥವಾ ಅವ್ರ ತತ್ವಗಳು ಗೌನ ಆಗ್ತವೆ. ನಿಮ್ಮ ಮರೆತು ಆ ಮೂಲ ಚೈತನ್ಯವನ್ನ ನೆನಪು. ನಿನ್ನ ಅಹಂಕಾರದಲ್ಲಿ ನಿನ್ನ ಸ್ವಾರ್ಥಕ್ಕಾಗಿ ನೀನು ಬದುಕ್ತಾ ಇದೀಯ. ಸೃಷ್ಟಿಯನ್ನ ಹಾಳು ಮಾಡ್ತಾ ಇದೀಯ. ಸೃಷ್ಟಿಯನ್ನ ಪ್ರತಿ ಕ್ಷಣದಲ್ಲೂ ಹಾಳು ಮಾಡ್ತಾ ಇದೀವಿ. ಸೃಷ್ಟಿ ಉಳಿಯೋದೆಲ್ಲಿ ಬಂತು? ನಿಜ ಅಲ್ಲಿ ಮತ್ತೆ ಅಲ್ಲವನ ವಚನಕ್ಕೆ ಕೆಂಡದ ಮಳೆ ಕರವಲ್ಲಿ ಉದಕವಾಗಿರಬೇಕು. ಅದಕ್ಕೆ ಶರಣರು ಹೇಳಿದ ಮಾತು ಎರಡೇ. ಒಂದು, ಅಹಂಕಾರನ ಬಿಡ್ಬೇಕು, ಬಿಡ್ಲೇಬೇಕು. ಯಾಕೆಂದ್ರೆ ಅಹಂಕಾರದಿಂದ ಇವೆಲ್ಲ ಆಗ್ತಾ ಇರ್ತಕ್ಕಂಥದ್ದು. ಎರಡನೇದು, ನಾನು ಅನ್ನೋದೇ ಅಹಂಕಾರ. ನಾನು ಬಿಡದೊರ್ತನು ಅವನು ನಾನಾಗೋದಿಲ್ಲ. ಅವನು ಅಂದ್ರೆ ಪ್ರತಿ ಇದು ಮೂಲ ಚೈತನ್ಯ. ಮೂಲ ಚೈತನ್ಯ ವ್ಯಕ್ತಿ ಅಲ್ವೇ ಅಲ್ಲ. ಮೂಲ ಚೈತನ್ಯ ಆಗ್ಬೇಕಾದ್ರೆ ನಾನು ಹೋಗ್ಬೇಕು. ನಾನೇ ಇದ್ದಾಗ ಅವನ್ಯಾಕೆ ಬರ್ತಾನೆ? ಅಲ್ಲಿ ಬರೋಕ್ ಸಾಧ್ಯವೇ ಇಲ್ಲ. Two things cannot occupy the same place at the same time. ಹೌದೌದು, ಸೈಂಟಿಫಿಕ್ ಥಿಯರಿ. ನಿಜ ಅದು. ನಾನು ಹೋದಾಗ ಅವನು ಪ್ರವೇಶ. ಹೌದೌದು, ಅದಾಗಬೇಕು. ಅದರಿಂದ ಆ ಮೂಲ ಚೈತನ್ಯನ ಅರ್ಥ ಮಾಡ್ಕೊಂಡು ಜಗತ್ತೆಲ್ಲ ಚೈತನ್ಯ ಸುರಿತವಾದ್ದು ಜಗತ್ತೆಲ್ಲ ಅಂತಹ ಮಹಾ ಚೈತನ್ಯ. ಈ ಚೈತನ್ಯವನ್ನು ಉಳಿಸ್ಕೋಬೇಕು. ನಮ್ಮಲ್ಲೂ ಚೈತನ್ಯ ಇದೆ, ಪ್ರಕೃತಿಯಲ್ಲೂ ಇದೆ, ಎಲ್ಲದರಲ್ಲೂ ಚೈತನ್ಯ ಇದೆ. ಜೀವ ಅಂದ್ರೆ ಚೈತನ್ಯನ, ಅದು ಇಲ್ಲದ್ರೆ ಇಲ್ವೇ ಇಲ್ಲ. ಆದ್ರೆ ಉಳಿಸ್ಕೋಬೇಕಲ್ವಾ ನಾವು. ಈಗ ಉದಾಹರಣೆಗೆ ಸರ್, ಈ ತಂದೆ ನೀನು ತಾಯಿ ನೀನು ಎಲ್ಲ ಭಕ್ತಿಯಿಂದ ಮಾಡ್ತಾರೆ. ಅವಾಗ ನನಗ ಆ ವಚನ ನನ್ನ ಮನಸ್ಸಿನಲ್ಲಿ ಹೇಗೆ ಓಡ್ತಾ ಇರುತ್ತೆ ಅಂದ್ರೆ, ಸೃಷ್ಟಿ ನೀನು ನನ್ನನ್ನು ಈ ಭೂಮಿಗೆ ತಂದೆ. ತಂದೆ ಅಂದ್ರೆ ಆ ಅರ್ಥ. ಈ ಸೃಷ್ಟಿಗೆ ನನ್ನನ್ನು ತಂದೆ. ಅಲ್ಲೆಲ್ಲ ಪ್ರಸಾದವನ್ನು ಕೊಟ್ಟು ತಾಯಿ ಆದೆ, ಸಮಾಜವನ್ನು ಕೊಟ್ಟು ಬಂಧುವಾದೆ, ಬಳಗವಾದೆ, ನೀನಲ್ಲದೆ ಮತ್ತಾರಯ್ಯ ಕೂಡಲ ಸಂಗಮ ದೇವ. ನಿಜ ನೋಡಿ, ಇದನ್ನು ಸೃಷ್ಟಿ ರೂಪಕವಾಗಿ ನೋಡಿ ನೀವು. ಹೌದು ಹೌದು,
ತಂದೆ ನೀನು, ತಾಯಿ ನೀನು, ತಾಯಿ ಬಂಧು ನೀನು, ಎಲ್ಲ. ನೀನು, ಬಳಗ ನೀನು, ಎಲ್ಲ. ನೀನಲ್ಲದೆ ಮತ್ತಾವುದೂ ಇಲ್ಲವಯ್ಯ. ಅಂದ್ರೆ ಮೂಲ ಮಹಾಲಿಂಗದ ಆ ಚೈತನ್ಯ ಚೈತನ್ಯ ಇದೆ. ಇಲ್ಲ. ಎಲ್ಲ. ಅದು ನನಗೆ ಎಚ್ಚರ ಇಲ್ಲ, ಯಾಕಂದ್ರೆ ನನ್ನನ್ನು ನಾನು ಹೊಗಳ್ಕೋತೀನಿ. ನಿಜ. ಬಟ್ ಸೈನ್ಸ್ ಸೇಸ್ ಟೂ ಥಿಂಗ್ಸ್ ಕ್ಯಾನಾಟ್ ಆಕ್ಯುಪೈ ದ ಸೇಮ್ ಪ್ಲೇಸ್. ಹೌದು. ವೈಜ್ಞಾನಿಕ ಸತ್ಯವಾಗಿ ನೋಡಿ ಇದನ್ನ. ನಿಜ ನಿಜ. ಇದು ಸತ್ಯನೇ. ಹೌದು. ಇಲ್ಲದ್ರೆ ಅವ್ರು ಯಾಕೆ ಬರೀತಿದ್ರು? ತನ್ನ ಬರೀ ನಿಮ್ಮನ್ನೇ ನಾನು ಹೊಗಳಿ ಅದೇ ನಿಜ. ನಿಮ್ಮ ಮರೆತು ತಮ್ಮ ಮೆರೆದರಲ್ಲದೆ ತಮ್ಮ ಮರೆತು ನಿಮ್ಮ ಮೆರೆದುದಿಲ್ಲ ಕೂಡಲ ಸಂಗಮ ನಿಜ ದೇವ. ನಿಜ. ಊದಿನ ಹಿರಿಯರು, ವೇದದ ಹಿರಿಯರು, ಶಾಸ್ತ್ರ ಎಲ್ಲರೂ ಅದೇ ಮಾಡಿದ್ದು. ಹೌದು. ಎಲ್ಲರೂ ಕೂಡ ಎಲ್ಲರೂ ಕೂಡ ಅದೇ ನಿಮ್ಮನ್ನು ಮರೆತರು, ತಮ್ಮನ್ನು ಹೊಗಳ್ಕೊಂಡ್ರು. ಈಗಲೂ ಅದೇ ನಡೀತಿರೋದು. ಈಗ ಇನ್ನ ಹೆಚ್ಚಾಗಿದೆ ಅವ್ರೆ. ಈಗ ಅವಾಗ ಮೊದಲು ಏನೋ ನೋವಿದ್ರೆ ಬಸವ ಅಂತ ಎತ್ತಿದ್ರು. ಅಂತೀವಿ. ಎಲ್ಲೋಯ್ತು ಬಸವಣ್ಣ ಈಗ? ಎಲ್ಲಿ? ಹೌದು. ಹಳ್ಳಿ ಜನರಲ್ಲಿ ಎಲ್ಲರಲ್ಲಿಯೂ ಕೂಡ ಹೌದು. ಬಸವ ಅನ್ನೋದು ಆ ನೋವು ನಿನಗಪ್ಪ, ಬರೀ ನಿನ್ನ ಪ್ರಸಾದ ನಂದಲ್ಲ, ನಿನ್ ಈ ನೋವೇನಾಗ ಅದು ನಿನಗೆ. ಹೌದು. ಅಂದ್ರೆ ನಿನ್ನ ಮೂಲ ಚೈತನ್ಯಕ್ಕೆ ಆ ನೋವು. ಹೌದು ಹೌದು. ಹೀಗೆ ನಾವು ಸೃಷ್ಟಿಯನ್ನ ಪ್ರತಿ ಕ್ಷಣದಲ್ಲೂ ವಚನಗಳನ್ನ ಅನುಭವಿಸ್ತಾ ಹೋಗ್ಬೇಕು. ಅನುಭವಿಸ್ಬೇಕು. ವಚನಗಳು ಇರೋದೇ ಅದಕ್ಕೆ. ಅನುಭವಿಸಿದಾಗೆ ಅದರ ತತ್ವ ಅರ್ಥ ಆಗುತ್ತೆ. ವಚನಗಳನ್ನು ಏನ್ ಮಾಡ್ಬಿಟ್ಟಿದೀವಿ ಈಗ? ಅದೊಂದು ಸಾಹಿತ್ಯದ ಪ್ರಾಕಾರ, ಸಾಹಿತ್ಯ ಪರಿಷತ್ತು, ಓದೋದು, ಕನ್ನಡ ಅದನ್ನ ಪರಿಷತ್ತು. ಈ ಒಳಗಿನ ಮೂಲ ಹಿಡೀರಿ, ಮೂಲ ಹಿಡಿಬೇಕು. ನೀವು ಆಗಬೇಕಾಗು. ಬರೀ ಇದಲ್ಲ, ಸಾಹಿತ್ಯ ಅಲ್ಲ, ಅದು ನೀವೇ ಅದಾಗಬೇಕು ಅಂತ. ಈ 7 ಬಸವ ಜಯಂತಿ ನಾನು 7 ಜಿಲ್ಲೆಗಳಲ್ಲಿ ಮಾಡಿದ ಪ್ರತಿಯೊಂದು ಬಸವ ಜಯಂತಿಯಲ್ಲಿಯೂ ಕೂಡ ನೀವು ಬಸವಣ್ಣನಾಗಿ, ಬಸವಣ್ಣ ಆಗೋದಂದ್ರೆ ವ್ಯಕ್ತಿ ಬಸವಣ್ಣ ಅಲ್ಲ, ತತ್ವ ಬಸವಣ್ಣ ಆಗೋದು. ಅದು ನನ್ನ ತಂದೆ ನನಗೆ ಮಾರ್ಗದರ್ಶನ ಮಾಡಿದ ರೀತಿ ಅದು. ನನ್ನ ಹಸ್ತಮಸ್ತಕ ಸಂಯೋಗ ಮಾಡಿ ನಿಂದೇನ್ ದೊಡ್ಡ ವ್ಯಾಪಾರ, ನೀ ಬಸವಣ್ಣ ಆಗುವವ್ರು ನೋಡ್ಕೋತಾರೆ ನಿನ್ನ ಬದುಕು. ಇವತ್ತಿಗದು ಸತ್ಯ, ನಿಜ. ಅದು ಆ ತತ್ವಗಳನ್ನ ಬದುಕಬೇಕು, ತತ್ವಗಳನ್ನ ಅರ್ಥಕೋಬೇಕು. ಅದು ಏನೋ ನಾನು ಕಷ್ಟಪಟ್ರೆ ರಾಜಕೀಯಕ್ಕೆ ಹೋಗ್ಬೋದಿತ್ತು, ಕೆಂಪುಗೂಟದ ಕಾರಲ್ಲಿ ತಿರುಗಬಹುದಿತ್ತು. ಈ ತತ್ವಗಳ ಎದುರಿಗೆ ಅವೆಲ್ಲ ಏನು ಗೌನವಾಗಿ ಹೋಗ್ತವೆ. ನಿಜ ನಿಜ. ಹೌದು ನಿಜ. ಸೂರ್ಯನ ಎದುರಿಗೆ ಒಂದು ಕ್ಯಾಂಡಲ್ ಹಿಡಿದಂಗ ಆಗ್ತಿತ್ತು. ಹಾಗೆ ನಾವು ತತ್ವವನ್ನ ಅನುಸರಿಸ್ಬೇಕು. ಬುದ್ಧನಾಗ್ಬೇಕಾ, ಬಸವನಾಗ್ಬೇಕಾ, ಒಂದು ಆದರ್ಶ ಹಿಡಿ, ನಡಿ ಮುಂದೆ. ಅದು ಆದರ್ಶ ಮುಂದೆ ಅಂದಾಗ ಕನ್ನಡದ ಸಂಸ್ಕೃತಿಯ ಬಗ್ಗೆಯೂ ನಮಗೆ ಎಚ್ಚರ ಇರಬೇಕು. ಅದನ್ನ ಬಿಟ್ವಿ, ಹೋಯ್ತು ಸಿಂಗಪೂರ್ ಮಾಡಕ್ ಹೊರಟ್ವಿ, ನಾಗರಿಕತೆಯನ್ನು ಬೆಳೆಸಿದ್ವಿ. ನಾಗರಿಕತೆಯನ್ನ ಬೆಳೆಸಿದ ರಾಷ್ಟ್ರಗಳು ಯಾವ ಸ್ಥಿತಿಯಲ್ಲಿದೆ ಅನ್ನೋದು ನೋಡೋರು ಗೊತ್ತಾಗುತ್ತಲ್ಲ. ಹಾಗಾದ್ರೆ ನಾಗರಿಕತೆ ಮುಖ್ಯನಾ, ಈ ಸಂಸ್ಕೃತಿ ಮುಖ್ಯನಾ? ಆ ಸಂಸ್ಕೃತಿಯಲ್ಲಿ ಬೆಳಿಬೇಕಾಗಿರೋದು ಶರಣ ಸಂಸ್ಕೃತಿ ಬೆಳಿಬೇಕು. ಈಗ ಅದು ಸರ್ಕಾರದವರು ನಾಯಕ, ಸಂಸ್ಕೃತಿಕ ನಾಯಕ ಅಂದ್ರೆ ಅದೇ ಅರ್ಥ. ಶರಣ ಸಂಸ್ಕೃತಿ ಬೆಳಿಬೇಕು, ಅದಕ್ಕೆ ನಾಯಕ ಅವರು. ಆ ಶರಣ ಸಂಸ್ಕೃತಿಯಲ್ಲಿ ಇವೆಲ್ಲನೂ ಬರುತ್ತೆ. ಎಲ್ಲವೂ ಎಲ್ಲ ರೀತಿಯ ಪ್ರಜ್ಞೆನೂ ಅಲ್ಲಿ ಬರ್ತದೆ. ಸಾಕಷ್ಟು ನೀವು ಅನ್ವಯ ಮಾಡ್ತಾ ಹೋಗಿ ಎಲ್ಲ ಪ್ರಾಕಾರದಲ್ಲಿಯೂ ಕೂಡ ಆ ವೈವಿಧ್ಯಮಯ ಆಯಾಮಗಳಲ್ಲೂ ಸಹ ಬಸವಣ್ಣ ನಾಯಕರಾಗಿ ನಿಲ್ತಾರೆ. ಹೌದು. ಕಾರಣ ಅವರಿಗೆ ಮೂಲ ತತ್ವ ಅದನ್ನ ಹಿಡಿದಿದ್ರು. ಹೌದು. ಅವರು ಮರೆತಿರ್ಲಿಲ್ಲ. ಅವರು ತಮ್ಮನ್ನ ತಾವು ಹೊಗಳಿಲ್ಲ. ತಮ್ಮನ್ ಬಿಟ್ಟು ಸಂಗಮನ ನನಗಿಂತ ಕಿರಿಯರಿಲ್ಲ. ನೋಡಿ ಆ ತತ್ವಗಳನ್ನ ನೋಡ್ತಾ ಹೋಗಿ. ನೀವಾಗಲೇ ಹೇಳಿದ್ರಿ ದಯೆ ಇಲ್ಲದ ದಯೆ, ಮನುಷ್ಯನ ಮಧ್ಯೆ ದಯೆ ಅಷ್ಟೇ ಅಲ್ಲ, ಅದು ಪರಿಸರದ ಬಗ್ಗೆ ದಯೆ ಇರ್ಲಿ, ಆ ಜಲದ ಬಗ್ಗೆ, ಪಂಚಭೂತಗಳ ಬಗ್ಗೆ ನಿಮಗೆ ದಯೆ ಇರ್ಲಿ. ದಯೆ ಇಲ್ಲದೆ ಹೋದ್ರೆ ದಯೆ ಧರ್ಮದ ಮೂಲವಯ್ಯ. ಪರಿಸರ ಪ್ರಜ್ಞೆಯನ್ನ ಬಸವಣ್ಣನವರು ಜಾಗೃತ ಮಾಡುವ ರೀತಿ ಇದೆ. ಅದು ಅನನ್ಯವಾದದ್ದು. ನಾವು ಸೌಭಾಗ್ಯವಂತರು ಅಂತ ತತ್ವದಲ್ಲಿ ಹೋಗೋದಕ್ಕೆ ಅವಕಾಶ ಸಿಕ್ಕಿ. ನಿಜ ನಿಜ. ಅವಕಾಶ ಸಿಕ್ಕಿ ನಮಗೆಲ್ಲರಿಗೂ ಕೂಡ. ಹೌದು. ಈಗೀಗ ಬಸವ ಪ್ರಜ್ಞೆ ಸಾಕಷ್ಟು ಬೆಳೀತಾ ಇದೆ. ಈಗ ಮುಂದೆ ಕೂಡ ವಚನಗಳನ್ನು ಅರ್ಥೈಸಿಕೊಂಡು ಲಿಂಗ ಪ್ರಜ್ಞೆ ಜಾಗೃತ ಆದಾಗ ಮಾತ್ರ ಬಸವಣ್ಣ ನಿಜವಾದ ನಾಯಕ. ಬರೀ ಬಸವಣ್ಣ ನಾಯಕ ಆದ್ರೆ ಏನು ಪ್ರಯೋಜನ ಇಲ್ಲ. ನಾವು ಅವನ ತತ್ವನ ಅನುಸರಿಸುವವರು, ಅನುಸರಿಸಬೇಕು, ನಾವು ನಾಯಕರಾಗಬೇಕು. ಸೃಷ್ಟಿಗೆ ನೋವಾದಾಗ ಅದನ್ನ ಧ್ವನಿ ಎತ್ತು. ಆ ಎಲೆ ಹೋತೆ ಅಳು ಕಂಡೆ ಅಂದಂಗೆ ನೀನ್ ಧ್ವನಿ ಎತ್ತು. ಯಾವೊಬ್ಬ ಗಿಡ ಕಡಿಯುವಾಗ ಅದು ಎನ್ವೈರನ್ಮೆಂಟ್ ಪಾಪ ಮಳೆ ಮಾಡ್ತಾರೆ ಎಷ್ಟೋ ಜನ, ಅವ್ರ ಜೊತೆ ಕೈ ಜೋಡಿಸು. ಇನ್ನೇನಾದ್ರೂ ಇತ್ತಣ್ಣ ಇದರಲ್ಲಿ?
ನಿಮ್ಮ ಹಿಂದಿ ಸಾಹಿತ್ಯದಲ್ಲಿ ಇದ್ರ ಬಗ್ಗೆ ಏನಾದರೂ ಬರುತ್ತಾ? ಹಿಂದಿ ಸಾಹಿತ್ಯದಲ್ಲೂ ಬರುತ್ತೆ. ಈ ಕಬೀರ್ನಲ್ಲಿ ಅದನ್ನ ಕಬೀರ ಕೂಡ ಈ ಸೃಷ್ಟಿಯ ಚಿಂತನೆ ಮಾಡ್ತಾನೆ, ಇದರ ತತ್ವಗಳು ಪ್ರತಿಯೊಂದು. ಈಗ ಜಲ ಅಂದಾಗ ಅವನು ಅದಕ್ಕೆ ಆಧ್ಯಾತ್ಮಿಕ ಅರ್ಥ ಕೊಡ್ತಾನೆ. ಜಲಮೇ ಕುಂಭ ಕುಂಭ ಮೇ ಜಲ ಹೇ ಬಾಹರ ಭೀತರ ಪಾನಿ ಫೂಟಾ ಕುಂಭ ಜಲ ಜಲ ಹಿ ಸಮಾನ ಯಹ ತತ್ ಕಹಾವು ಜ್ಞಾನಿ ಅಂತ. ಹಿಂಗ ಅರ್ಥ ಸರ್ ಅದರದ್ದು? ಅಂದ್ರೆ ಜಲ ನೀರು ನಿಜ. ಜಲಮೇ ಕುಂಭ ಹೇ, ಕುಂಭ ಅಂದ್ರೆ ಗಡಿಗೆ ಅಥವಾ ಒಂದು ಜೀವ ದೇಹ, ಈ ಅರ್ಥನೂ ಉಂಟು. ಜಲಮೇ ಕುಂಭ, ಕುಂಭಮೇ ಜಲ ಹೇ, ಕುಂಭದೊಳಗೂ ನೀರಿದೆ. ಅದರಲ್ಲಿ ಎರಡು ತತ್ವ ಇತ್ತು. ಒಂದೇ ಜಲ ಎರಡು ಕಡೆನೂ ಇದೆ, ಹೊರಗೂ ಇದೆ ಒಳಗೂ ಇದೆ. ಈ ಹೊರಗೂ ಒಳಗೂನು ಈ ದ್ವೈತ ಭಾವ ಎಲ್ಲವರೆಗೂ ಇರುತ್ತೆ. ಫೂಟ ಕುಂಭ, ಆ ಗಡಿಗೆ ಒಡೆದೋದಾಗ ಜಲ ಜಲ ಹಿ ಸಮಾನ, ನೀರೊಳಗೆ ಸೇರೋಯ್ತು. ಅದರಲ್ಲಿ ಅದ್ವೈತದ ಸಿದ್ಧಾಂತವನ್ನ ದ್ವೈತ ಅದ್ವೈತ ಈ ಜಲ ಕುಂಭ ಇವೆರಡರ ಮೂಲಕ ಅದು ಹೇಳಿದ್ದಾರೆ. ಇದನ್ನು ತಾವು ಹೇಳುವುದನ್ನು ನಾನು ಹೀಗೆ ಅರ್ಥ ಮಾಡ್ಕೋಬಹುದೇ? ಉದಾಹರಣೆಗೆ ಈಗ ನೀವು ದ್ವೈತ ಅದ್ವೈತ ಅನ್ನೋ ಒಂದು ತತ್ವದಲ್ಲಿ ನಾನು ಬೇರೆ ಅಲ್ಲ, ಸೃಷ್ಟಿ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ನಿಜ ನಿಜ, ನಾನೇ ಅದು. ಅದಕ್ಕೂ ಬಸವಣ್ಣ ಕೊನೆಗೊಂದು ದೊಡ್ಡ ಸಿದ್ಧಾಂತ ಕೊಡ್ತಾರೆ. ತನ್ನ ತಾನಾರೆಂದು ತಿಳಿದಡೆ ತಾನೇ ಇದೆ ದೇವ ನೋಡ. ಹೌದು, ದೇವ ಅಂದ್ರೆ ನೀವು ಮೂಲ ಚೈತನ್ಯ ದೇವ. ಇದನ್ನ ಮರಿತಾ ಇದ್ವಿ. ಇದನ್ನ ಮರಿತಾ ಇದ್ವಿ. ಈ ಪರಿಸರ ದಿನಾಚರಣೆ ಎಂದು ನಾನು ಬೇರೆ ಪರಿಸರ ಬೇರೆ ಅಂತ ಏನು ನಾಟಕ ಮಾಡ್ತೀವಲ್ಲ, ಇದಲ್ಲ. ಪ್ರತಿ ಕ್ಷಣಕ್ಕೂ ಕೂಡ ಪರಿಸರಕ್ಕೆ ನೋವಾಗ್ತಾ ಇದೆ. ಈಗ ಅತಣಿ ಶಿವಯೋಗಿಗಳ ಬಗ್ಗೆ ಅವರು ಕೂಡ ಸಂಜೆ ಇದನ್ನ ಬಟ್ಟೆ ಹಾಕಿ ಅದರ ಮೇಲೆ ಬಿದ್ದ ಪತ್ರೆಗಳನ್ನ ಮಾತ್ರ ಪೂಜೆಗೆ ಈಗ ಕೋಟಿ ಬಿಲ್ವಾರ್ಚನೆ ಮಾಡ್ತಾರೆ. ಏನಿದೆ ಅರ್ಥ ಇದರಲ್ಲಿ? ನಿಜ. ಆಗ ಶರಣರು ಆ ಗಿಡ ಮರಕ್ಕೂ ಕೂಡ ನೋವಾಗಬಾರದು ಅಂತ ಯೋಚನೆ ಮಾಡಿದ್ರು. ಈಗ ನಾವು ಅದನ್ನು ಹಗುರವಾಗಿ ಕೋಟಿ ಬಿಲ್ವಾರ್ಚನೆ ಮಾಡಿ ಕೋಟಿ ರೂಪಾಯಿ ಆದಾಯ ಮಾಡಿಕೊಂಡು ಹೇಳ್ತಾ ಇರ್ತೀವಿ ನಾವು ಹೊರಗೆ ಹೋಗಿ. ದುಡಿಮೆಯನ್ನ ನೋಡ್ತಾ ಇದ್ದೀವಿ, ಆದರೆ ಸೃಷ್ಟಿಗೆ ಆಗ್ತಕ್ಕಂಥ ನೋವನ್ನ ನೋಡೋದಿಲ್ಲ. ಇದೇ ರೀತಿ ಕವಿಯಿಂದ ಇನ್ನೊಂದು ವಚನ ಇದೆ. ಅದು ಎಷ್ಟು ಆಂತರಿಕ ಇದಿದೆ ಅಂದ್ರೆ, ಭಾವನೆ ಇದೆ ಅಂದ್ರೆ, ಮಾಲಿ ಆವತ್ ದೇಖ ಕರಿ ಕಲಿಯಾ ಕರೈ ಪುಕಾರ್ ಫೂಲಿ ಫೂಲಿ ಚುನುಲಿಯಾ ಕಾಲಿ ಹಮಾರಿ ಬಾರ್. ಅಂದ್ರೆ ಮಾಲಿ ಜಗತ್ ಗಾರ್ಡನರ್, ಆದ್ರೆ ಜಗತ್ತಿನ ಮಾಲಿನೂ ಹೌದವನು. ಖಂಡಿತ. ಮಾಲಿ ಬರ್ತಾ ಇರೋದು ನೋಡಿ ಈ ಮೊಗ್ಗುಗಳಿದೆಯಲ್ಲ ಕಲಿಯ, ಅವೆಲ್ಲ ಖುಷಿ ಪಡ್ತಾವ. ಬಂದ ನಮ್ಮ ಮಾಲಿ ಬಂದ, ನನ್ ತಗೊಳ್ತಾನೆ ಅಂತ. ಆದ್ರೆ ಅವನೇನ್ ಮಾಡ್ತಾನೆ ಅಂದ್ರೆ ಫೂಲಿ ಫೂಲಿ ಚುನ್ಲಿಯ, ಯಾವ್ದು ಅರಳಿರುತ್ತೆ ಅವನ್ ತಗೊಂಡ, ಇವನ್ ಬಿಟ್ಟ ಮೊಗ್ಗನ್ನ. ಆಗ ಅವಕ್ಕೆ ಅಸಮಾಧಾನ ಆಗ್ಲಿಲ್ಲ. ಅವ್ ಹೇಳ್ತವೆ ಇಲ್ಲ ಇಲ್ಲ ಕಲ್ ಹಿ ಅಮಾರಿ ಬಾ, ನಾಳೆ ನಮಗಿದೆ, ನಾಳೆ ನಮಗೆ ಚಾನ್ಸ್ ಇದೆ, ನಾಳೆ ಮಾಲಿ ನಮ್ಮನ್ನ ಒಪ್ಕೊಳ್ಳ. ಅಂದ್ರೆ ನಾವು ಪರಿಪಕ್ವ ಆದಾಗ ಆ ದೇವ್ರು ನಮ್ಮನ್ನ ಎತ್ಕೊಳ್ತಾನೆ. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಬೀಳುವಲ್ಲಿ ಕೂಡಲ ಇದೇ ಮಾತು ಎತ್ತುಕೊಂಡ. ಸೇಮ್ ಇದನ್ನೇ ಹೇಳಿದ್ದೇನೆ. ಈಗ ಸೇಮ್ ಕಬೀರ್ ಏನ್ ಹೇಳಿದ್ರು ಅದೇ ಅದೇ. ದೊಡ್ಡ ಮಾಲಿ ಅಂದ್ರೆ ಹೂವನ್ನು ತೆಗೆಯುವಾಗ ನಿಷ್ಪತ್ತಿ ಆದ್ರೆ ಸಂಪೂರ್ಣವಾಗಿ ಅರಳಿದ ಹೂವನ್ನ ತಗೊಳ್ತಾನೆ. ಮತ್ತೆ ನನಗೆ ನಾಳೆ ಒಂದೇ ಸಲ ತಗೊಂಡ್ರೆ ಸೃಷ್ಟಿ ಆಗುತ್ತೆ. ಹೌದೌದು, ನಿಜ. ನೋಡಿ ಎಷ್ಟು ಅರ್ಥ ಇದೆ ಅಂದ್ರೆ ಈ ರೀತಿ. ಹೀಗೆ ಸರ್, ಒಟ್ಟಾರೆಯಾಗಿ ತಾವು ಇವತ್ತು ಬಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದರೂ ಸಹ ಇದೊಂದು ಜವಾಬ್ದಾರಿಯುತವಾದ ಈ ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಆದಷ್ಟು ಆಳವಾಗಿ ಅಧ್ಯಯನಶೀಲರಾಗಿ ತಾವಿಷ್ಟು ಇದನ್ನು ಸಾಕಷ್ಟು ಕಬೀರನ ಬಗ್ಗೆನೇ ಮಾತಾಡೋಕೆ ಸಾಧ್ಯತೆ ಇದೆ. ಎಲ್ಲವನ್ನೂ ಕೂಡ ಮೂಲ ಚೈತನ್ಯದ ನೆಲೆಯಲ್ಲಿ ನಮ್ಮನ್ನ ಮರೆತು ಅವರನ್ನ ಮೆರೆದಿದ್ದೇವೆ. ಕೂಡಲ ಸಂಗಮ ದೇವ ತಮಗೆ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ತಾವು ಕೂಡ ಇವತ್ತಿನ ಒಂದು ಸಂದರ್ಭಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ. ಈ ಬರೀ ಇವತ್ತಿನ ಸಂದರ್ಭ ಅಲ್ಲ, ನಾನು ರಿಟೈರ್ಡ್ ಲೈಫೇನೇನೆ ಬಸವ ಚೈತನ್ಯ ಇಲ್ಲದೆ ಇದ್ದರೆ, ಬಸವ ಅಧ್ಯಯನ ಇಲ್ಲದೆ ಇದ್ರೆ ನಾನು ಏನು ಕೆಲಸ ಇಲ್ಲದೆ ಇರ್ತಿಲ್ಲ. ಅಂದ್ರೆ ಬಸವಣ್ಣ ಅವನ ತತ್ವ, ಅವನ ಚಿಂತನೆ, ಅವನ ಇದು ನನಗೊಂದು ಆಧಾರ ಆಯ್ತು, ನನ್ನ ಬದುಕಿಗೆ ಆಧಾರ ಆಯ್ತು. ಬದುಕಿ ಆದ ಇವತ್ತು ಕೂಡ ಆ ಒಂದು ಚೈತನ್ಯ ಇದೆ.
ನಾನು ಇನ್ನೂ ಆ ಹುರುಪಿದೆ, ಇನ್ನೂ ಕಲಿಬೇಕು, ಇನ್ನೂ ಓದಬೇಕು, ಇನ್ನೂ ಏನಾದ್ರು ಇನ್ನೂ ಬರಿಬೇಕು ಅನ್ನೋ ಒಂದು ಹುರುಪಿದೆ. ಅದಕ್ಕೆ ಕಾರಣನೇ ಬಸವಮಿತಿ ಅಂತ ಹೇಳಿ ಆಗ್ಲಿ ಜತ್ತಿಯವ್ರನ್ನ ನೆನೆಸ್ಕೋಬೇಕು. ಒಂದು ಸಂದರ್ಭ ನೀವು ಕೊಟ್ರಲ್ವಾ, ಅದಕ್ಕೂ ಕೂಡ ಸಂದರ್ಭ ಬೇಕಲ್ವಾ, ಅವಕಾಶ ಅಲ್ಲ. ಜತ್ತಿಯವರಲ್ಲಿ ಪ್ರಜ್ಞೆ ಮೂಡಿ ಸಂಸ್ಥೆಯನ್ನು ಹುಟ್ಟಾಕೋದು, ಅದನ್ನ ಬಸವ ತತ್ವದಲ್ಲಿ ನಡೆಸೋದಿದೆಯಲ್ಲ, ಅದು ನಿಜ. ಇದು ಬಹಳ ಕಷ್ಟದ, ಬಹಳ ಅದನ್ನು ತಾವು ಮಾಡ್ತಾ ಇದ್ದೀವಿ. ವೈರುಧ್ಯಗಳಲ್ಲಿ ಹೌದು ಹೌದು ಈ ಬಹುಮುಖ ಪ್ರತಿಭೆಯನ್ನ ಎಲ್ಲಾ ಕಡೆ ಮುಟ್ಟಿಸ್ಬೇಕಾಗಿದೆ. ನಿಜ. ಅದರಲ್ಲಿ ನಾವು ಬಹುಭಾಷಾ ವಚನ ಯೋಜನೆ ದೊಡ್ಡ ಭಾಷೆಗೆ ಮಾಡಿದ್ವಿ. ಈಗ ಎಲ್ಲೋ ಜರ್ಮನಿ ಭಾಷೆ ಅನುವಾದ ಆಗ್ತಾ ಇದೆ. ಜಪಾನ್ ಆಗೋದಲ್ಲ ಸರ್, ಆಗುವ ಸಂದರ್ಭದಲ್ಲಿ ಆ ಭಾಷೆಗಳಲ್ಲಿರ್ತಕ್ಕಂತ, ಈಗ ಜಪಾನ್ ಭಾಷೆಯಲ್ಲಿ ಬಹಳ ವಿಚಿತ್ರ ಅಂದ್ರೆ ಎಷ್ಟು ವಿಚಿತ್ರ, ಶಬ್ದಗಳಲ್ಲಿ ನಕಾರಾತ್ಮಕ ಶಬ್ದಗಳೇ ಇಲ್ಲ. ನಿಜ ನೋಡಿ, ಬಸವಣ್ಣನವರು ಅದನ್ನ ಅಪೇಕ್ಷೆ ಮಾಡ್ತಾ ಇದ್ದಾರೆ. ಜೀವನದಲ್ಲಿ ನಕಾರಾತ್ಮಕವಾದ ಬರಬಾರದು ಅಂತ ತೆಗೆದು ಬೇಡ ಬೇಡ, ಜೀವನದಲ್ಲಿ ಬೇಡ ಬೇಡ. ಜಪಾನ್ ಭಾಷೆ ಅದನ್ನೇ ಹೇಳ್ತಾ ಇದೆ, ನಕಾರಾತ್ಮಕ ಶಬ್ದಗಳೇ ಬೇಡ ಆ ಕಡೆ. ಈಗ ನೀರ ಕಂಡಲ್ಲಿ ಮುಳುಗುವ ಅಂದಾಗ ಆ ಜಪಾನ್ ಭಾಷೆಯಲ್ಲಿ ಅನುವಾದ ಮಾಡೋದು ಇಷ್ಟು ಕಷ್ಟ ಆಯ್ತು. ಅವ್ರು ಕೇಳ್ತಾರೆ ಅನುವಾದಕರು, ನೀರಲ್ಲಿ ಯಾಕ್ರಿ ಮುಳುಗ್ತಾರೆ? ಏನಾದ್ರೂ ಒಂದು ಈಜೋದಕ್ಕೆ ಹೋಗ್ತಾರೆ, ಸ್ನಾನ ಮಾಡೋದಕ್ಕೆ ಹೋಗ್ತಾರೆ, ಅಥವಾ ಮಗುನ ಒಂದು ಟಬ್ಬಲ್ಲಿ ಹಾಕಿ ನೀರಲ್ಲಿ ಎದ್ದಿ ತೆಗಿತಾರೆ. ಇದು ಬಿಟ್ಟು ನೀರಲ್ಲಿ ಯಾಕೆ ಹೋಗ್ತಾರೆ ಅಂತ ನಮ್ಮ ಮೂರ್ಖತನವನ್ನ ನಾವು ಮಾಡ್ತಕ್ಕಂತಹ ಇವೆಲ್ಲ ಮೌಢ್ಯಗಳಿವು. ಹೌದು, ಶಬ್ದದಲ್ಲಿ ಭಾಷೆಯಲ್ಲೇ ಇಲ್ಲ ಅವು. ಹೀಗೆ ಬಸವಣ್ಣನವರ ಪ್ರಯತ್ನವೂ ಅದೇ ಇದೆ. ನಾವು ಕೂಡ ಈ ಪ್ರಯತ್ನವನ್ನು ಮುಂದುವರ್ಸೋಣ. ಮತ್ತೊಮ್ಮೆ ಬಸವ ಸಮಿತಿಯ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ, ಇದೆಲ್ಲವನ್ನು ವ್ಯವಸ್ಥಿತವಾಗಿ ತಮ್ಮೆಲ್ಲರಿಗೂ ಮುಟ್ಟಿಸ್ತಕ್ಕಂಥ ಪ್ರಯತ್ನವನ್ನ ತಾಂತ್ರಿಕ ವ್ಯಕ್ತಿಯಾಗಿ ನಮ್ಮ ಹರೀಶ್ ಅವರು ಕೂಡ ಇಷ್ಟೊಂದು ವ್ಯವಸ್ಥಿತವಾಗಿ ನಮಗೆ 2019ರಿಂದ ಇಲ್ಲಿವರೆಗೂ ಹತ್ತತ್ರ 1,000 ಕಾರ್ಯಕ್ರಮಗಳಾಗಿರ್ಬೋದು. ಸುಮಾರು 1,89,00,000 ಜನ ಇವುಗಳನ್ನು ನೋಡಿರಬಹುದು. ಅದರಲ್ಲಿ ಎಷ್ಟು ಜನ ಆದರೂ ಪರಿವರ್ತನೆ ಆಗುತ್ತಾರೆ ಅನ್ನತಕ್ಕಂಥ ಆಶಯದಿಂದ ಇದನ್ನು ಮಾಡ್ತಾ ಇದ್ದೀವಿ. ನಮಗೇನು ಬಸವ ಸಮಿತಿಗೆ ಯಾರಿಂದ ಶಬಾಷ್ಗಿರಿ ಬೇಕಿಲ್ಲ. ಅದರ ತತ್ವದಲ್ಲಿ ಪರಿವರ್ತನೆ ಆದರೆ ಬಸವಣ್ಣನ ಆ ಮೂಲ ತತ್ವ ಏನಿತ್ತು, ಪರಿವರ್ತನೆ ಪರಿವರ್ತನೆ ಪರಿವರ್ತನೆ, ಸಮಾಜವನ್ನು ಮೌಢ್ಯಗಳಿಂದ ತೆಗೆಯುವ ಪರಿವರ್ತನೆ ಇದೆಯಲ್ಲ. ಮೌಢ್ಯಗಳ ಪರಿವರ್ತನೆ ಅಂದಾಗ ಈ ಪರಿಸರವನ್ನು ಹಾಳು ಮಾಡುವುದು ಕೂಡ ಮೂಲತಃ ಯಾವುದು ಹೋಮ ಮಾಡ್ತಾರೆ, ಕಟ್ಟಿಗೆಗಳನ್ನು ಸುಡ್ತಾರೆ, ಗಂಧವನ್ನು ಸುಡ್ತಾರೆ, ಎಲೆಗಳನ್ನು ಸುಡ್ತಾರೆ, ಎಲ್ಲವನ್ನು ಸುಡ್ತಾರೆ. ಅದಕ್ಕೂ ಬಸವಣ್ಣನ ವಿರುದ್ಧವನ್ನ ಅವರು ವಿರುದ್ಧ ಮಾಡ್ತಿರ್ಲಿಲ್ಲ, ಆದರೆ ಮಾಡ್ತಕ್ಕಂಥ ಕಾರ್ಯಕ್ಕೆ ಅವರು ಹೇಳ್ತಾ ಇದ್ರು. ನನ್ನ ಮಾತಿನೊಂದಿಗೆ ಇವತ್ತಿನ ಪರಿಸರದ ದಿನಾಚರಣೆಯಲ್ಲಿ ಕೇಳುಗರಲ್ಲಿ ತಮ್ಮೆಲ್ಲರಲ್ಲಿಯೂ ಕೂಡ ಪರಿಸರದ ಪ್ರಜ್ಞೆ ಜಾಗೃತವಾಗಲಿ. ಪರಿಸರದೊಂದಿಗೆ ನಾನು ಬದುಕಿ ಪರಿಸರವನ್ನು ಉಳಿಸುವುದು, ಬೆಳೆಸುವುದು, ಸಂರಕ್ಷಿಸುವುದು ನಿಮ್ಮೆಲ್ಲರ ಕರ್ತವ್ಯ. ಶರಣಾರ್ಥಿ. ಹಸಿತೆಂದು ಉಂಬವರಿಲ್ಲ, ಓಗರ ಹಸಿತೆಂದು ಉಂಬವರಿಲ್ಲ, ನೀರು ಬಾಯಾರಿತೆಂದು ಕುಡಿವರಿಲ್ಲ, ಓಗರ ಹಸಿಯಿತೆಂದು ಉಂಬವರಿಲ್ಲ, ಉಂಬವರಿಲ್ಲ.
ಬಿತ್ತುವರಿಲ್ಲ ತಮ್ಮ ಬಲವರಕ್ಕೆ ತಾವು ಮಾಡುವಲ್ಲಿ ತಮ್ಮ ಬಲವರಕ್ಕೆ ತಾವು ಮಾಡುವಲ್ಲಿ ಗನ್ನದ ಆಶೆ ಬೇಡ ಗನ್ನದ ಆಶೆ ಬೇಡ ಸದಾ ಶಿವಮೂರ್ತಿಲಿಂಗವಾ ಸದಾ ಶಿವಮೂರ್ತಿ ಲಿಂಗವನ್ನರಿಯುವುದಕ್ಕೆ ಲಿಂಗವಾ ನರಿಯುವುದಕ್ಕೆ ಓಗರ ಹಸಿ ತಿಂದು ಉಂಬವರಿಲ್ಲ ಉಂಬವರಿಲ್ಲ ah